ಇವರಲ್ಲಿ ಏನು ಹೇಳಿದ್ದಾರೆ ಅಂದರೆ equilateral triangle is inscribed in the parabola y square equal to 8x. If one vertex of the triangle is at the vertex of the parabola, then ಅಂತೇಳಿ 65, 66, 67 3 ಪ್ರಾಬ್ಲಮ್ಸ್ ಇದಾವೆ. ಹೌದಾ? ಫಸ್ಟ್ ನೋಡಿ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅದು ಬರ್ಕೊತೀನಿ. Equilateral triangle is inscribed in the parabola y square is equal to 8x. y square is equal to 8x. ಇದು ವರ್ಟೆಕ್ಸ್ ಅಂದ್ಕೊತೀನಿ. ಹೌದಾ? ವರ್ಟೆಕ್ಸ್ 0, 0 ಆಗುತ್ತೆ. If one vertex of the triangle is at the vertex of the parabola ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಈ ಥರ ಒಂದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಇದೆ ಅಂತ ಹೋಗ್ತೀನಿ. ಹೌದಾ? ನೋಡಿ ಇದನ್ನ ಆಕ್ಸಸ್ ಇದು. ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ ಇಲ್ಲಿ 4a ಇರೋ ಪ್ಲೇಸಲ್ಲಿ 8 ಇದೆ. ಹಾಗಾದ್ರೆ a is equal to 2. ಹೌದಾ? ಹಾಗಾದ್ರೆ ಇಲ್ಲಿ ಎನಿ ಪಾಯಿಂಟ್ ಆನ್ ದ ಪ್ಯಾರಾಬೋಲನ ಯಾವ ಥರ ಬರಿಬೋದು ಅಂದರೆ ನಾವು ಇದನ್ನು AT1 ಸ್ಕ್ವೇರ್ 2AT1 ಬರಿಬೋದು ತಾನೆ. ಎ ಅಂದರೆ 2 ಇದೆ, ಅದಕ್ಕೆ 2T1 ಸ್ಕ್ವೇರ್ 2T1 ಇಷ್ಟು ಬರ್ಕೊಂಡಿರ್ತೀನಿ. ನೋಡಿ ಹಾಗಾದ್ರೆ ಇದು ಸರಿ 4T1 ಆಗುತ್ತೆ. ಈಗ ಸ್ಕ್ವೇರ್ ರೂಟ್ ತೊಗೊಂಡಾಗ 16 ಇರೋದು 4 ಆಗುತ್ತಲ್ಲ, 4T1. ಸರ್ ನೋಡಿ ಇದು 4T1 ಆಯಿತು, ಇದು 2T1 ಸ್ಕ್ವೇರ್ ಇರುತ್ತೆ. ಹೌದಾ? ನೋಡಿ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದಾರೆ ಅಂದರೆ ಈ ಆ್ಯಂಗಲ್ 30 ಡಿಗ್ರಿ ಇರುತ್ತೆ. ಇದನ್ನ ಯೂಸ್ ಮಾಡ್ಕೊಂಬಿಟ್ಟು T1 ಕಂಡುಹಿಡಿಬೋದು. ನೋಡಿ ಹಾಗಾದ್ರೆ ನಾವು ಬಿ ನ ಸಿ ಅಂದ್ಕೊಂಡೆ ಅಂದರೆ ಫ್ರಮ್ ಟ್ರಯಾಂಗಲ್ ವಿ ಸಿಗೆ tan 30 degree is equal to opposite by adjacent ಅಲ್ಲ. tan 30 degree ಅಂದರೆ 1/√3 is equal to 2 1s are 2 2s. 1T1 1T1 ಕ್ಯಾನ್ಸಲ್ ಆಗಿ 2/T1. ಹಾಗಾದರೆ T1 is equal to 2√3. ಹೌದಾ? ಅಲ್ಲಿ ಏನೇನು ಕೇಳಿದ್ರೆ 65 ನೋಡಿ, ಲೆಂತ್ ಆಫ್ ದ ಸೈಡ್ ಆಫ್ ದ ಟ್ರಯಾಂಗಲ್ ಕೇಳಿದ್ದಾರೆ, ಇನ್ನೊಂದು ಏರಿಯಾ ಆಫ್ ದ ಟ್ರಯಾಂಗಲ್ ಕೇಳಿದ್ದಾರೆ, ಇನ್ನೊಂದು ರೇಡಿಯಸ್ ಆಫ್ ದ ಸರ್ಕಲ್ ಆಫ್ ದ ಟ್ರಯಾಂಗಲ್ ಕೇಳಿದ್ದಾರೆ. ಹೌದಾ? ನೋಡಿ ಲೆಂತ್ ಅಂತ ಹೇಳಿದ್ರೆ ಈಗ VA ಮಾಡ್ಕೊಂಡ್ಬಿಟ್ರೆ ಲೆಂತ್ ಬಂದ್ಬಿಡುತ್ತೆ, ಅಥವಾ sin 30 ಡಿಗ್ರಿ ಅಥವಾ cos 30 ಡಿಗ್ರಿ ಯೂಸ್ ಮಾಡಿಕೊಂಡ್ರೆ ಲೆಂತ್ ಬರುತ್ತೆ. ಏನಾದ್ರು ಮಾಡ್ಕೋಬೋದು. ನೋಡಿ ಇದರೊಳಗೆ ಈಗ sin 30 ಡಿಗ್ರಿ ಇಸ್ ಈಕ್ವಲ್ ಟು ಏನು ಬರೀಬೋದು, ಆಪೋಸಿಟ್ ಬೈ ಹೈಪಾಟನಸ್ ಅಲ್ಲ, ಅಂದರೆ AC/VA. sin 30 ಡಿಗ್ರಿ ಅಂದರೆ 1/2 ಇಸ್ ಈಕ್ವಲ್ ಟು AC ಅಂದರೆ 4T1/VA ಅಂತ ಹೇಳಿದ್ರೆ ಲೆಂತ್ ಆಫ್ ದ ಟ್ರಯಾಂಗಲ್ ಅಲ್ಲ. ಹಾಗಾದ್ರೆ ಇಲ್ಲಿ VA ಇಸ್ ಈಕ್ವಲ್ ಟು ಏನು ಬರ್ತದೆ, 8T1. T1 ಅಂದರೆ 2√3 ಅಲ್ಲ. ಹೌದಾ? ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ನಮಗೆ ಡೈರೆಕ್ಟಾಗಿ 65 ಆನ್ಸರು. VA ಇಸ್ ಈಕ್ವಲ್ ಟು 8 ಇಂಟು 2√3 ಅಂದರೆ 16√3 ಅಂದರೆ ಆಪ್ಷನ್ ಬಿ ಬರುತ್ತೆ. ಹೌದಾ? 66 ನೋಡಿ ಏರಿಯಾ ಆಫ್ ದ ಟ್ರಯಾಂಗಲ್ ಕೇಳಿದಾರೆ, ಅದಕ್ಕೂ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆ ಅಲ್ಲ ನಮಗೆ. ಏರಿಯಾ ಆಫ್ ದ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ನ ಏನು ಬರಿತಾ ಇದ್ವಿ ಅಂದರೆ √3/4 x ಸ್ಕ್ವೇರ್ ಬರಿತಾ ಇದ್ವಿ. ಹೌದಾ? Therefore ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು √3/4 x ಸ್ಕ್ವೇರ್ ಅಂದರೆ √3/4 ಇಂಟು 16√3 ಹೋಲ್ ಸ್ಕ್ವೇರ್. √3/4 ಇಂಟು 16 ಸ್ಕ್ವೇರ್ ಅಂದರೆ 256 ಇಂಟು 3. ನೋಡಿ ನಾನು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. 4 6 64. ಹೌದಾ? 64 ಇಂಟು 3 ಅಂತ ಹೇಳಿದ್ರೆ 192 ಬರುತ್ತಲ್ಲ, ಅಂದರೆ 192√3 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಅಂದರೆ 192√3 ಅಂದರೆ ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟ್ 67 ಏನು ಗೊತ್ತಿರಬೇಕು ಅಂದರೆ ರೇಡಿಯಸ್ ಆಫ್ ದ ಸರ್ಕಲ್ ಆಫ್
ದ ಟ್ರಯಾಂಗಲ್ ಈಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ರೇಡಿಯಸ್ ಕಂಡುಹಿಡಿಯಬೇಕು ಅಂದರೆ ನೋಡಿ, ಈಕ್ವಲಾಟ್ರಲ್ ಟ್ರಯಾಂಗಲ್ ಅಥವಾ ಯಾವುದೇ ಕೊಟ್ಟಿದ್ದು ಈಕ್ವಲಾಟ್ರಲ್ ಟ್ರಯಾಂಗಲ್ ಅಂತ ಹೋಗ್ತೀನಿ. ಹೌದಾ? ನೋಡಿ, ಇದು ಸರ್ಕಲ್ ನೋಡಿ, ಇದ್ರದ್ದು ರೇಡಿಯಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ನಮಗೇನಾದರೂ ಈಗ ನೋಡಿ, ಫುಲ್ ಲೆಂತ್ ತಗೊಂಡೆ ಅಂದರೆ ಇದು ಹೈಟ್ ತಾನೇ ಇದು. ಹೌದಾ? ನೋಡಿ, ಇದೀಗ ಎಕ್ಸ್ ಅಂದ್ಕೊಂಡೆ ಅಂದರೆ ಇದು √3/2 ಎಕ್ಸ್ ಆಗಿತ್ತು. ನೋಡಿ, ರೇಡಿಯಸ್ ಆಫ್ ದ ಸರ್ಕಲ್ ಯಾವಾಗಲೂ ಯಾವ ರೇಷಿಯೋದಲ್ಲಿ ಇರುತ್ತೆ ಅಂದರೆ 2:1 ಒಳಗಿರುತ್ತೆ. ಗೊತ್ತಿರ್ಬೇಕು ನಮಗೆ, ಇದು ಯಾವಾಗಲೂ 2:1 ಇರುತ್ತೆ. ಫಸ್ಟ್ ನೋಡಿ, ಹೆಚ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ನಾವು ಹೆಚ್ ಇಸ್ ಈಕ್ವಲ್ ಟು √3/2 ಇಂಟು ಎಕ್ಸ್. ಹೌದಾ? √3/2 ಇಂಟು ಎಕ್ಸ್ ಅಂದರೆ ಎಷ್ಟು ಬಂದಿರೋದು ನಮಗೆ? ಎಕ್ಸ್ ಅಂದರೆ 16√3 ಅಲ್ಲ. 2 1s 2 8s ಅಂದರೆ 8 ಇಂಟು 3 ಆಗ್ಬಿಟ್ಟು 24 ಬಂತು. ಹೌದಾ? ನೋಡಿ, ಇದನ್ನು 2:3 ಮಾಡ್ಕೋಬೇಕು ತಾನೆ. ಹೌದಾ? ಹಾಗಾದ್ರೆ ಫಸ್ಟ್ ಇದನ್ನು ಡಿವೈಡೆಡ್ ಬೈ 3 ಮಾಡ್ಕೊತೀವಿ. ನೋಡಿ, ನಾವು h/3 ಅಂದ್ಕೊಂಡ್ವಿ ಅಂದರೆ 24/3 ಅಂದರೆ 8 ಬಂತು. ಹೌದಾ? ಇದು ಒಂದು ಪಾರ್ಟ್. ಇದು ಆ್ಯಕ್ಚುಲಿ ಎಷ್ಟು ಪಾರ್ಟ್ ಮಾಡ್ಕೊಳತ್ತೆ? ಇದು ಒಂದು ಪಾರ್ಟ್ 2 ಬಿತ್ತು ಅಂದರೆ ಇನ್ನೊಂದು ಪಾರ್ಟ್ 1 ಇರುತ್ತೆ. ಹಾಗಾದರೆ therefore ರೇಡಿಯಸ್ ಆಫ್ ಸರ್ಕಲ್ ಈಸ್ 2 ಪಾರ್ಟ್ ತಾನೆ. ಅದಕ್ಕೆ 2 ಇಂಟು 8 ತೊಗೊತೀವಿ ಅಂದರೆ 16 ಬರೋದು ಅಷ್ಟೇ. ಹೌದಾ? ಒಂದು ಆಪ್ಷನ್ ಸಿ ಬರುತ್ತೆ. ನೋಡಿ, ಐಡಿಯಾ ಗೊತ್ತಿರಬೇಕು. ಇನ್ನು ಒಂದು ಪಾರ್ಟ್ ಇರುತ್ತಲ್ಲ, ಇದು ಯಾವಾಗಲೂ ಏನಾಗಿರುತ್ತೆ ಅಂದರೆ ರೇಡಿಯಸ್ ಆಫ್ ಇನ್ ಸೆಂಟರ್ ಆಗಿರುತ್ತೆ. ಹೌದಾ? ನೋಡಿ, ನಮಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಗೊತ್ತಿರಬೇಕು ಅಂದರೆ ರೇಡಿಯಸ್ ಆಫ್ ಸರ್ಕಲ್ ಈಸ್ ದ 2/3 ಆಫ್ ಲೆಂತ್ ಆಫ್ ಸೆಂಟ್ರಾಯ್ಡ್ ಅಂತ ಹೇಳ್ತೀವಿ. ರೇಡಿಯಸ್ ಆಫ್ ಇನ್ ಸೆಂಟರ್ ಈಸ್ ದ 1/3 ಆಫ್ ಲೆಂತ್ ಆಫ್ ಮೀಡಿಯನ್. ಹೌದಾ? ಸೆಂಟ್ರಾಯ್ಡ್ ಇರುತ್ತಲ್ಲ, ಅದು ಮೀಡಿಯನ್, ಅದಕ್ಕೆ ಗೊತ್ತಿರಬೇಕು. ನೋಡಿ, ಅಂದರೆ ಇಲ್ಲಿ ಏನು ಗೊತ್ತಿರಲಿ ನಮಗೆ ನೋಟು. ರೇಡಿಯಸ್ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು 2/3 ಆಫ್ ಲೆಂತ್ ಆಫ್ ಮೀಡಿಯನ್. ಇದು ಗೊತ್ತಿರಬೇಕು ನಮಗೆ. ಅದೇ ಥರ ರೇಡಿಯಸ್ ಆಫ್ ಇನ್ ಸೆಂಟರ್ ಈಸ್ ಈಕ್ವಲ್ ಟು 1/3 ಇಂಟು ಲೆಂತ್ ಆಫ್ ಮೀಡಿಯನ್. ಹೌದಾ? ನೋಡಿ, ಇದು ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಬೋದು. ಮತ್ತು ಈಕ್ವಲಾಟ್ರಲ್ ಟ್ರಯಾಂಗಲ್ಗೆ ಮೀಡಿಯನ್ನು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು ಇನ್ ಸೆಂಟರು ಎಲ್ಲೊಂದು ಏನಾಗ್ಬಿಡುತ್ತೆ ಅಂದರೆ ಸೇಮ್ ಆಗುತ್ತೆ. ಹೌದಾ? ಅದಕ್ಕೆ ಡೈರೆಕ್ಟಾಗಿ ಇದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ. ಹೌದಾ? ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 68. If the tangent and normal at any point P on the parabola whose focus is S meets its axis in T and G respectively, then ಅಂತ ಹೇಳಿದ್ದಾರೆ. ನೋಡಿ, ಈಸಿ ಇದೆ. ಇಫ್ ದ ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಅಟ್ ಎನಿ ಪಾಯಿಂಟ್ P ಆನ್ ದ ಪ್ಯಾರಾಬೋಲಾ ಅಂತ ಹೇಳಿದ್ದಾರೆ. ಎನಿ ಪ್ಯಾರಾಬೋಲಾ ತಗೋಬೋದು. ನಾವೇನೋ y² = 4ax ಪ್ಯಾರಾಬೋಲಾ ಅಂತ ತೊಗೊಂಡೆ ಅಂದರೆ ಹೌದಾ, ಇದಾಗ ತೊಗೊಂಡಿರ್ತೀನಿ. ಇಫ್ ದ ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಅಟ್ ಎನಿ ಪಾಯಿಂಟ್ P ಅಂತ ಹೇಳಿದ್ದಾರೆ. ಈ ಪಾಯಿಂಟ್ನ P ಅಂತ ತೊಗೊಂಡೆ ಅಂದ್ಕೊಳ್ಳಿ. ಹೌದಾ? ಆನ್ ದ ಪ್ಯಾರಾಬೋಲಾ whose focus is S meets its axis in T and G respectively ಅಂತ ಹೇಳಿದ್ದಾರೆ. ನೋಡಿ, ಈಗ ಇದನ್ನ ಆಕ್ಸಿಸ್ ಅಂತ ತೊಗೊಂಡೆ ಅಂದ್ರೆ ಈಗ ಫೋಕಸ್ ಈಸ್ ಎಸ್ ಅಂತ ಹೇಳಿದ್ದಾರೆ. ಹೌದಾ? ಟ್ಯಾಂಜೆಂಟ್ಸ್ ಮೀಟ್ ದ ಆಕ್ಸಿಸ್ ಅಟ್ ಟಿ ಆ್ಯಂಡ್ ನಾರ್ಮಲ್ ಅಟ್ ಜಿ. ಇಷ್ಟು ಹೇಳಿದ್ದಾರೆ ಸರ್. ದೆನ್ ಪಿ ಜಿ ಮತ್ತು ಪಿ ಟಿಗೆ ಮತ್ತು ಎಸ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಟಿ ಆ್ಯಂಡ್ ಜಿ ಈ ಥರ ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ನೋಡಿ, ಈಗ
ಫಸ್ಟ್ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಕಂಡು ಹಿಡ್ಕೊಂಡ್ಬಿಡ್ತೀನಿ ನೋಡಿ. ಅದಕ್ಕೆ ಎನಿ ಪಾಯಿಂಟ್ ಅಂದರೆ ಏನು ತೊಗೋಬೇಕು, ಪಿನ AT² 280 ತೊಗೋಬೋತಾನೆ. ಹಾಗಾದ್ರೆ ಪಿ ಏನು ತೊಗೊಂಡ್ಬಿಡ್ತೀವಿ, AT² 280. ಹಾಗಾದ್ರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ PT is equal to m, that is equal to 1/t. ಬರೀಬೋದಲ್ಲ. ಸ್ಲೋಪ್ ಗೊತ್ತಿದೆ, ಪಾಯಿಂಟ್ ಗೊತ್ತಿದೆ ಅಂದರೆ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ನಾವು ಕಂಡುಹಿಡಿಬೋದಲ್ಲ, ಹೌದಾ? ದಟ್ ಇಂಪ್ಲೈಸ್ ಇಲ್ಲಿ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಏನು ಬರುತ್ತೆ ಅಂದರೆ ಈಸ್ y is equal to 1/t x plus at ಬರುತ್ತೆ. ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಇದು ಬರುತ್ತೆ ಇದು. ಅಥವಾ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಡೈರೆಕ್ಟಾಗಿ ಗೊತ್ತಿದ್ದನ್ನು ಯೂಸ್ ಆಗುತ್ತೆ, ಹೌದಾ? ಅಂದರೆ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು, ಈ ಥರ ಮಾಡ್ಕೋಬೇಕು. y minus y1 is equal to m into x minus x1, ಹೌದಾ? ಅಂದರೆ y minus 2at is equal to 1/t into x minus at², ಹೌದಾ? y minus 2at is equal to x/t minus at ಬರುತ್ತೆ. 1/t ಇಂದ ಮಲ್ಟಿಪ್ಲೈ ಮಾಡಿದೆ, ಮೈನಸ್ 2at ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡಿದೆ, ಇದು ಬರುತ್ತೆ, ಹೌದಾ? ಈಗ ನೋಡಿ, ಟಿ ಕಂಡುಹಿಡಿಬೇಕು ಅಂದರೆ ಟಿಯಲ್ಲಿ ಯಾವಾಗಲೂ y ಕೋಆರ್ಡಿನೇಟ್ ಏನಾಗಿರುತ್ತೆ, 0, ಹೌದಾ? ಹಾಗಾಗಿ ಇಫ್ y = 0 ತೊಗೊಂಡೆ ಅಂದರೆ ಇದೇನು ಬರ್ಬೋದು, 0 is equal to 1/t into x plus at, ಅಥವಾ x/t is equal to minus 80, ಅಂದರೆ x is equal to minus 80² ಬಂತು. ಹಾಗಾದರೆ therefore t is equal to minus 80², 0 ಬರುತ್ತೆ, ಹೌದಾ? ಒಂದು ವ್ಯಾಲ್ಯೂ ಗೊತ್ತಾಯಿತು, t is equal to minus 80² 0. ಸಿಮಿಲರ್ಲಿ ನಾರ್ಮಲ್ ಕ್ಯಾಲ್ಕುಲೇಟ್ ಮಾಡಿಕೊಂಡು g ಕಂಡುಹಿಡಿಯಬೇಕು, ಹೌದಾ? ನೋಡಿ, ನಾವು ಸ್ಲೋಪ್ ಆಫ್ ನಾರ್ಮಲ್ ಹೌದಾ, ಪಿ ಜಿ ಅಂತ ಹೇಳಿದರೆ ಇಸ್ ಈಕ್ವಲ್ ಟು -1/m ತೊಗೊಂಡೆ ಅಂದರೆ -t ಆಗುತ್ತೆ, ಹೌದಾ? ಈಗ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಈಸ್ 1/t ಇದೆ ಅಂದರೆ ಸ್ಲೋಪ್ ಆಫ್ ನಾರ್ಮಲ್ ಈಸ್ -t ತಗೋಬೋದಲ್ಲ. ಹಾಗಾದ್ರೆ ಈಕ್ವೇಷನ್ ಆಫ್ ನಾರ್ಮಲ್ ಬರೀಬೋದಾ? ಈಕ್ವೇಷನ್ ಆಫ್ ನಾರ್ಮಲ್ ಈಸ್ y minus y1 is equal to -1/m into x minus x1. ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು. ಅಂದರೆ y minus 2at is equal to -t into x minus at². ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದೆ ಅಂದರೆ y minus 2at is equal to -tx plus at², ಹೌದಾ? ಎರಡನ್ನೂ ಈ ಕಡೆ ತೊಗೊಂಡ್ವಿ ಅಂದರೆ ಇದೇನು ಬರ್ಬೋದು, tx plus y, sorry, at³ ಅಲ್ಲ, -2at minus at³ is equal to 0, ಹೌದಾ? ಈಗ ನೋಡಿ, ಜಿ ಕಂಡುಹಿಡಿಯಬೇಕು ಅಂದರೆ ಜಿನೂ ಆ್ಯಕ್ಸಿಸ್ ಮೇಲೆ ಬರುತ್ತಲ್ಲ. ಈಗ ಇಲ್ಲದು ಒಂದು ಪಾಯಿಂಟ್ y ಕೋಆರ್ಡಿನೇಟ್ ಏನಾಗಿರುತ್ತೆ, 0ನೇ ತಾನೆ. ಈಗ ಇಲ್ಲೂ yಗೆ 0 ಬರ್ಕೊಂಡೆ ಅಂದರೆ ಈಗ ಇಫ್ y = 0 ತೊಗೊಂಡೆ ಅಂದರೆ ಇಲ್ಲಿ ಏನು ಬರುತ್ತೆ, tx -2at minus at³ = 0, ಅಥವಾ tx is equal to 2at plus at³, ಅಥವಾ x is equal to t ಇಂದ ಡಿವೈಡ್ ಮಾಡಿದೆ ಅಂದರೆ 2a plus at² ಬರುತ್ತೆ, ಹೌದಾ? ಅಂದರೆ 2a plus at². ಇಷ್ಟು ಬಂತಲ್ಲ. ಈಗ ನೋಡಿ, ಎಸ್ ಅಂದರೆ ನಮಗೆ ಗೊತ್ತಿದೆ, a, 0. ಬಟ್ ಇಷ್ಟು ಐಡಿಯಾ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕಷ್ಟೆ. ನೋಡಿ, ಆಪ್ಷನ್ ಎ ಪಿ ಜಿ ಮತ್ತು ಪಿ ಟಿ ಕೇಳಿದಾರೆ ತಾನೆ, ಹೌದಾ? ಡೈರೆಕ್ಟ್ ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ಅಂದರೆ ಪಿ ಜಿ ಮತ್ತು ಪಿ ಟಿ ಬರೀಬೋದು. ನೋಡಿ, ನಾವು ಪಿ ಜಿ ಮತ್ತು ಪಿ ಟಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದಲ್ಲ. ಪಿ ಅಂದರೆ at² 280 ಇದೆ, ಹೌದಾ? ನೋಡಿ, ನಾವು ಪಿ ಜಿ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಜಿ ಏನು ಬರ್ಕೊಂಡಿರ್ತೀವಿ ಅಂದರೆ
2a ಪ್ಲಸ್ ಎ ಟಿ ಸ್ಕ್ವೇರ್ ಕಮ 0 ಹೌದಾ. ಪಿ ಅಂದರೆ ನಮಗೆ ಎ ಟಿ ಸ್ಕ್ವೇರ್ ಕಮ 2at ಗೊತ್ತಿದೆ ಅಲ್ಲ, ಸ್ಕ್ವೇರ್ ರೂಟ್ ಆಫ್ 2a ಪ್ಲಸ್ ಎ ಟಿ ಸ್ಕ್ವೇರ್ ಮೈನಸ್ ಎ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಅಂದರೆ 2at ಹೋಲ್ ಸ್ಕ್ವೇರ್ ಬರುತ್ತೆ. ಅಂದರೆ ಇದು ಪ್ಲಸ್ ಎ ಟಿ ಸ್ಕ್ವೇರು ಮೈನಸ್ ಎ ಟಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 2a ಹೋಲ್ ಸ್ಕ್ವೇರ್ ಅಂದರೆ 4a ಸ್ಕ್ವೇರ್ ಪ್ಲಸ್ 4a ಸ್ಕ್ವೇರ್ ಟಿ ಸ್ಕ್ವೇರ್ ಹೌದಾ. 4a ರೂಟಿಂದ ಹೊರಗೆ ಬಂತು ಅಂದರೆ 2a ಇಂಟು ರೂಟ್ ಆಫ್ 1 ಪ್ಲಸ್ ಟಿ ಸ್ಕ್ವೇರ್ ಬಂತು ಪಿ ಜಿ. ನೆಕ್ಸ್ಟು ಪಿ ಟಿ ಹೌದಾ. ನೋಡಿ ಟಿ ಅಂದರೆ ಏನಿರೋದು ಮೈನಸ್ ಎ ಟಿ ಸ್ಕ್ವೇರ್ ಕಮ 0 ಹೌದಾ. ಟಿ ಅಂದರೆ ಮೈನಸ್ ಎ ಟಿ ಸ್ಕ್ವೇರ್ ಕಮ 0 ಇದೆ. ಹಾಗಾದ್ರೆ ಅಲ್ಲಿ ಏನು ಬರ್ಬೋದು, ಎ ಟಿ ಸ್ಕ್ವೇರ್ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಎ ಟಿ ಸ್ಕ್ವೇರ್ ಪ್ಲಸ್ ಎ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ 2at ಹೋಲ್ ಸ್ಕ್ವೇರ್ ಬರುತ್ತೆ. ಅಂದರೆ ಇದು 2at ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ 4a ಸ್ಕ್ವೇರ್ ಟಿ ಪವರ್ 4 ಪ್ಲಸ್ 4a ಸ್ಕ್ವೇರ್ ಟಿ ಸ್ಕ್ವೇರ್ ಬರುತ್ತೆ. 4a ಸ್ಕ್ವೇರ್ ರೂಟಿಂದ ಹೊರಗೆ ತೊಗೊಂಡೆ ಅಥವಾ 4a ಸ್ಕ್ವೇರ್ ಟಿ ಸ್ಕ್ವೇರ್ ಹೊರಗೆ ತೊಗೊಂಡೆ ಅಂದರೆ 2at ಇಂಟು ರೂಟ್ ಆಫ್ 1 ಪ್ಲಸ್ ಟಿ ಸ್ಕ್ವೇರ್ ಬರುತ್ತೆ. ನೋಡಿ ಎರಡು ಈಕ್ವಲ್ ಆಗಲ್ಲ, ಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ. ಫಸ್ಟ್ ಆಪ್ಷನ್ ಅಂತೂ ಬರಲ್ಲ. ದೇರ್ಫೋರ್ ಪಿ ಜಿ ಇಸ್ ನಾಟ್ ಈಕ್ವಲ್ ಟು ಪಿ ಟಿ ಬರುತ್ತೆ ಹೌದಾ. ಫಸ್ಟ್ ಆಪ್ಷನ್ ಬರಲ್ಲ. ನೋಡಿ ಎಸ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಟಿ ಆ್ಯಂಡ್ ಜಿ ಅಂತ ಹೇಳಿದ್ದಾರೆ ಹೌದಾ. ಹಾಗಾದ್ರೆ ನೋಡಿ ಸೆಕೆಂಡಿಗೆ ಎಸ್ ಅಂದರೆ ಎ ಕಾಮ 0 ಗೊತ್ತಿದೆ. ಟಿ ಅಂದರೆ ಏನು ಬರ್ಕೊಂಡಿದ್ವಿ, ಮೈನಸ್ ಎ ಟಿ ಸ್ಕ್ವೇರ್ ಕಮ 0 ಅಲ್ಲ, ಮೈನಸ್ ಎ ಟಿ ಸ್ಕ್ವೇರ್ ಕಮ 0. ಜಿ ಅಂತ ಹೇಳಿದ್ರೆ 2a ಪ್ಲಸ್ ಎ ಟಿ ಸ್ಕ್ವೇರ್ ಕಮ 0 ಹೌದಾ. ನೋಡಿ ಮಿಡ್ ಪಾಯಿಂಟ್ ಆಫ್ ಟಿ ಆ್ಯಂಡ್ ಜಿ ಏನು ಬರ್ಬೋದು, ಮೈನಸ್ ಎ ಟಿ ಸ್ಕ್ವೇರ್ ಪ್ಲಸ್ 2a ಪ್ಲಸ್ ಎ ಟಿ ಸ್ಕ್ವೇರ್ ಬೈ 2 0 ಪ್ಲಸ್ 0 ಬೈ 2 x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2 ಅಲ್ಲ, ಮೈನಸ್ ಎ ಟಿ ಸ್ಕ್ವೇರ್ ಪ್ಲಸ್ ಎ ಟಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 2a ಬೈ 2 ಅಂದರೆ ಎ 0 ಬರುತ್ತೆ ಹೌದಾ. ಅಂದರೆ ಎ 0 ಅಂದರೆ ಎಸ್ ಬರ್ತಾ ಇದೆ. ದೇರ್ಫೋರ್ ಆಪ್ಷನ್ ಬಿ ಸ್ಯಾಟಿಸ್ಫೈ ಆಗುತ್ತೆ. ಎಸ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಟಿ ಆ್ಯಂಡ್ ಜಿ ಬರುತ್ತೆ ಹೌದಾ. ಅದು ನೋಡಿ ಎಸ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಟಿ ಆ್ಯಂಡ್ ಜಿ ಆಯಿತು ಅಂದರೆ ಆಬ್ವಿಯಸ್ಲಿ ಎಸ್ ಟಿ ಆ್ಯಂಡ್ ಎಸ್ ಜಿ ಆರ್ ಸೇಮ್ ಬಂದ್ಬಿಡುತ್ತೆ. ಯಾಕಂದರೆ ಈ ಥರ ಇದೆ, ಇದು ಮಿಡ್ ಪಾಯಿಂಟ್ ಆಯಿತು ಅಂದರೆ ಈ ವ್ಯಾಲ್ಯೂ ಎರಡು ಸೇಮ್ ಆಗಿರ್ಬೇಕು ತಾನೆ. ಅದಕ್ಕೆ ಸಿನೂ ಬರಲ್ಲ. ಎಸ್ ಟಿ ಈಸ್ ನಾಟ್ ಈಕ್ವಲ್ ಟು ಎಸ್ ಜಿ ಇದೆ ಹೌದಾ. ಯಾಕಂದರೆ ಆ್ಯಕ್ಚುಲಿ ಎಸ್ ಟಿ ಈಸ್ ಈಕ್ವಲ್ ಟು ಎಸ್ ಜಿ ಬರಬೇಕು ಆಯ್ತಲ್ಲ. ಅದಕ್ಕೆ ಆಪ್ಷನ್ 2B ಬರುತ್ತೆ ಅಷ್ಟೇ, ಈಸಿ ಇದೆ. ನೆಕ್ಸ್ಟ್ ನೋಡಿ 69. The angle between the tangents drawn at the extremities of a focal chord must be. ನೋಡಿ ಡೈರೆಕ್ಟಾಗಿ ಗೊತ್ತಿದೆ ನಮಗೆ, ಇಂಪಾರ್ಟೆಂಟು ಪ್ರಾಪರ್ಟೀಸಲ್ಲೂ ಹೇಳಿದ್ವಿ ಹೌದಾ. ನೋಡಿ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಅಟ್ ದ ಫೋಕಲ್ ಕಾರ್ಡ್ಸ್ ಹೌದಾ. ಇದೇನಾದ್ರು ಫೋಕಲ್ ಕಾರ್ಡ್ ಆಗಿತ್ತು ಅಂದರೆ ಇದು ಯಾವಾಗಲೂ ಏನಾಗಿರುತ್ತೆ ಅಂದರೆ 90 ಡಿಗ್ರಿ ಹೌದಾ. ಯಾಕಂದರೆ ನಾವು ಇಲ್ಲಿ ಏನೇನು ಬರಿತಿದ್ವಿ ಅಂದರೆ ನೋಡಿ ಏನೇನು ಬರಿತಿದ್ವಿ ಅಂದರೆ ಒಂದು ಪಾಯಿಂಟನ್ನು, ಈ ಪಾಯಿಂಟ್ನ ಎ ಟಿ ಸ್ಕ್ವೇರ್ ಕಮ 2at, ಈ ಪಾಯಿಂಟ್ನ ಎ ಬೈ ಟಿ ಸ್ಕ್ವೇರ್ ಕಮ ಮೈನಸ್ 2a ಬೈ ಟಿ ಬರ್ಕೊಂಡಿದ್ವಿ ಹೌದಾ. ಇದರ ಸ್ಲೋಪ್ ಆ್ಯಕ್ಚುಲಿ 1/t ಆಯಿತು ಅಂದರೆ ಇದು ಸ್ಲೋಪು ಮೈನಸ್ ಟಿ ಆಗುತ್ತೆ ಹೌದಾ. ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಏನಾಗ್ಬಿಡುತ್ತೆ ಅಂದರೆ -1 ಬರುತ್ತೆ ಹೌದಾ. ಮತ್ತು ಇನ್ನು ಏನೇನು ಹೇಳಿದ್ವಿ ಅಂದರೆ ಎಂಡ್ ಪಾಯಿಂಟ್ಸ್ ಆಫ್ ದ ಫೋಕಲ್ ಕಾರ್ಡ್ ಆಲ್ವೇಸ್ ಟ್ಯಾಂಜೆಂಟ್ಸ್ ಆಫ್ ದ ಎಂಡ್ ಪಾಯಿಂಟ್ಸ್ ಆಫ್ ದ ಫೋಕಲ್ ಕಾರ್ಡ್ ಆಲ್ವೇಸ್ ಇಂಟರ್ಸೆಕ್ಟ್ ಅಟ್ ಡೈರೆಕ್ಟ್ರಿಕ್ಸ್ ಹೌದಾ. ಮತ್ತು ಲೋಕಸ್ ಆಫ್ ದ ಲೋಕಸ್ ಆಫ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಪರ್ಪೆಂಡಿಕ್ಯುಲರ್ ಟ್ಯಾಂಜೆಂಟ್ ಈಸ್ ಆಲ್ವೇಸ್ ಡೈರೆಕ್ಟ್ರಿಕ್ಸ್ ಅಂತಲೇ ಹೇಳಿದ್ವಿ ಹೌದಾ. ಅಂದರೆ ಇದು 90 ಡಿಗ್ರಿ ಇತ್ತು ಅಂದರೆ ಇದು ಯಾವಾಗಲೂ ಏನಾಗಿರುತ್ತೆ ನಮಗೆ ಡೈರೆಕ್ಟ್ರಿಕ್ಸ್ ಆಗಿರುತ್ತೆ ಹೌದಾ.
ನೋಡಿ ಇಷ್ಟು ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು. ಅದು ಡೈರೆಕ್ಟಾಗಿ ಇಲ್ಲಿ 90 ಡಿಗ್ರಿ ಬರ್ಕೋಬೋದು, ಹೌದಾ? ಯಾಕಂದ್ರೆ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಇಸ್ ಈಕ್ವಲ್ ಟು -1 ಬರುತ್ತೆ, ಹೌದಾ? ಡೈರೆಕ್ಟ್ ಪ್ರಾಪರ್ಟಿ ಅದು. ನೆಕ್ಸ್ಟ್ ನೋಡಿ 70. If the tangent at any point P meets the directrix at K, then angle KSP must be ಅಂತ ಹೇಳಿದ್ರು, ಹೌದಾ? ಮಾಡ್ಕೋಬೋದು, ಇದು ಈಸಿ ಇದೆ. If the tangent at any point P meets the directrix at K ಅಂತ ಹೇಳಿದ್ರು ಅಂದರೆ ಈ ಥರ ಏನೋ ತೊಗೊತೀವಿ ನೋಡಿ ಡಯಾಗ್ರಾಮ್ನ. ಅಲ್ಲಿ ಏನೂ ಕೊಟ್ಟಿದ್ದಿಲ್ಲ ಅಂದರೆ y² = 4ax ತೊಗೊಂಬಿಡಿ ಅಷ್ಟೇ. ಪಾಯಿಂಟ್ನ ಪಿ ಅಂತ ತೊಗೊಂಡಿರ್ತೀನಿ, ಇದನ್ನು ಇದನ್ನು ಡೈರೆಕ್ಟ್ರಿಕ್ಸ್ ಅಂತ ಹೇಳ್ತೀವಿ. ಹೌದಾ? ಟ್ಯಾಂಜೆಂಟ್ ಅಟ್ ಪಿ ಮೀಟ್ಸ್ ದ ಡೈರೆಕ್ಟ್ರಿಕ್ಸ್ ಅಟ್ ಕೆ ಅಂತ ಹೇಳಿದೆ, ಹೌದಾ? ಈ ಥರ ಈಗ ಟ್ಯಾಂಜೆಂಟ್ ಇದೆ ಅಂದ್ಕೊಳ್ಳಿ, ಮೀಟ್ಸ್ ದ ಡೈರೆಕ್ಟ್ರಿಕ್ಸ್ ಅಟ್ ಕೆ ಆ್ಯಂಡ್ ಆ್ಯಂಗಲ್ KSP ಈಸ್ ಅಂತ ಹೇಳಿದ್ದಾರೆ. ಇದು ಫೋಕಸ್ ಅಂತ ತೊಗೊಂಡಿರ್ತೀನಿ, ಇದೆಲ್ಲ ಈ ಆ್ಯಂಗಲ್ನ ಕೇಳಿದೆ, ಹೌದಾ? ನೋಡಿ ಎಸ್ನ ಏನಂತ ತೊಗೊಂಡು A,0 ಇದನ್ನು AT² 280, ಹೌದಾ? ಡೈರೆಕ್ಟ್ರಿಕ್ಸ್ ಅಂದರೆ x = -a, ಹೌದಾ? ನೋಡಿ ಈಗ ಇದು ಡೈರೆಕ್ಟಾಗಿ ಇರೋದು ಈಕ್ವೇಷನ್ ಬರೀಬೋದಲ್ಲ. ಇದು ಈಕ್ವೇಷನ್ ಏನಾಗಿರುತ್ತೆ, ಟ್ಯಾಂಜೆಂಟಿಂದ ಈಕ್ವೇಷನ್ y = x/t + at, ಹೌದಾ? ಜಸ್ಟ್ ಒಂದು 2-3 ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ, ಡೈರೆಕ್ಟಾಗಿ ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ, ಹೌದಾ? ನೋಡಿ ಈಗ ಈ ಐಡಿಯಾ ಯೂಸ್ ಮಾಡಿಕೊಂಡು ಇಲ್ಲಿ ಏನೇನು ಬರ್ಕೋಬೋದು ಅಂದರೆ ನೋಡಿ ಎಸ್ ಅಂದರೆ ಏನು ಗೊತ್ತಿದೆ, A,0, ಹೌದಾ? ಪಿ ಅಂದರೆ AT² 280, ಹೌದಾ? ಕೆನ ಬರಿಬೋದು. ನೋಡಿ ಕೆ ಬರಿಬೇಕು ಅಂದರೆ x = -a ಬರಿಬೇಕಷ್ಟೆ, ಹೌದಾ? ಎಕ್ಸಿಗೆ ಯಾವಾಗಲೂ -a ಬರ್ಕೊಂಡೆ ಅಂದರೆ ಇದೇನಾಗುತ್ತೆ, ಇದು ಕೆ -a, -a/t + at ಬರುತ್ತೆ, ಹೌದಾ? ಇದು ನೋಡಿ ಆ್ಯಂಗಲ್ ಬಿಟ್ವೀನ್ KS ಆ್ಯಂಡ್ PS ಕೇಳಿದ್ರೆ ತಾನೆ. ಹಾಗಾದರೆ ಸ್ಲೋಪ್ ಆಫ್ SP ಮತ್ತು ಸ್ಲೋಪ್ ಆಫ್ SK ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ. ನೋಡಿ ನಾವು ಸ್ಲೋಪ್ ಆಫ್ SP ಅಂತ ಹೇಳಿದ್ರೆ ಇಲ್ಲಿದೆ, S ಇಲ್ಲಿದೆ, P ಇಲ್ಲಿದೆ, 2AT - 0/AT² - a, ಹೌದಾ? ನೋಡಿ ಎ ಎಲ್ಲ ಕಾಮನ್ ತೊಗೊಂಡು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ ಅಂದರೆ M1 = ಏನು ಬರುತ್ತೆ, 2T/T² - 1 ಬರುತ್ತೆ, ಹೌದಾ? ಸೇಮ್ ಟೈಪಿಗೆ ನಾವು ಸ್ಲೋಪ್ ಆಫ್ KS ತೊಗೊತೀನಿ, ದಟ್ ಈಸ್ ಈಕ್ವಲ್ ಟು M2 ಅಂದ್ಕೊಂಡೆ ಅಂದರೆ, ಹೌದಾ? ನೋಡಿ ಕೆ ಇಲ್ಲಿದೆ, ಎಸ್ ಇಲ್ಲಿದೆ, ಏನು ಬರೀಬೋದು, y2 - y1 ಅಂದರೆ -a/t + at - 0/-a -a, ಹೌದಾ? ಅಥವಾ ಎ ಕಾಮನ್ ತೊಗೊಂಡೆ ಅಥವಾ -a ಕಾಮನ್ ತೊಗೊಂಡೆ ಅಂದರೆ ಇಲ್ಲಿ 1/t - t / -2a, ಹೌದಾ? ಎ ಕ್ಯಾನ್ಸಲ್ ಆಯಿತು, ಸಿಂಪ್ಲಿಫೈ ಮಾಡ್ಕೊತೀನಿ, ಮೈನಸ್ ಕ್ಯಾನ್ಸಲ್ ಆಗಿ 1 - t² / 2t ಬರುತ್ತೆ, ಅಥವಾ ಇದನ್ನ ಮೈನಸ್ ಆಫ್ t² - 1/2t ಬರೀಬೋದಲ್ಲ. ಈಗ ನೋಡಿ ನಾವು M1 × M2 ಏನಾಗುತ್ತೆ ಅಂದರೆ M1 ಅಂದರೆ 2t/t² - 1 ಇಂಟು M2 ಅಂದರೆ ಮೈನಸ್ ಆಫ್ t² - 1/2t, 2t t² - 1 t² - 1 ಕ್ಯಾನ್ಸಲ್ ಆಗಿ -1. ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಇಸ್ ಈಕ್ವಲ್ -1, therefore ಆ್ಯಂಗಲ್ KSP = 90 ಡಿಗ್ರಿ ಬರುತ್ತೆ ಅಷ್ಟೇ, ಹೌದಾ? ಒಂದು ಆಪ್ಷನ್ ಸಿ ಬರುತ್ತೆ. ಸೇಮ್ ಟೈಪ್ ಪ್ರಾಬ್ಲಮ್ ಆಲ್ರೆಡಿ ಒಂದು ಸಲ ಮಾಡ್ಕೊಂಡಿದ್ವಿ, ಅದೇ ಥರ ಇದೆ ಇದು. ಅಂದರೆ ನಮಗೆ ಇಲ್ಲೇನೇನು ಪಾಯಿಂಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡೋದು. ಯಾವಾಗಾದ್ರೂ ಆ್ಯಂಗಲ್ ಕೇಳಿದ್ರು ಅಂದರೆ PS ಮತ್ತು K 3 ಪಾಯಿಂಟ್ನು ಕ್ಯಾಲ್ಕುಲೇಟ್ ಮಾಡ್ಕೊಳೋದು. ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡೋದು, M1 ಮತ್ತು M2. ಏನಾದರೂ ಪ್ರಾಡಕ್ಟ್ ಆಫ್ ದ ಸ್ಲೋಪ್ -1 ಬಂತು ಅಂದರೆ 90 ಡಿಗ್ರಿ. ಆ ಥರ ಬರಲಿಲ್ಲ ಅಂತೇಳಿದರೆ ನೆಕ್ಸ್ಟ್ ಏನು ಮಾಡ್ಕೊತಿದ್ವಿ ಅಂದರೆ ನಾವು ಡೈರೆಕ್ಟಾಗಿ
ಹೌದಾ? ಆ ಥರ ಏನಾದ್ರು ಬರಲಿಲ್ಲ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಮತ್ತೆ ಸಿಂಪ್ಲಿಫೈ ಮಾಡ್ಕೋಬೇಕು. ಅಂದರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಮಾಡ್ಯುಲಸ್ ಆಫ್ m1 ಮೈನಸ್ m2 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2 ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಮ್ಯಾಥ್ಸ್ ದ ಫಾಲೋಯಿಂಗ್ ಇದೆ 71. And the parabola y square equal to 4x has a chord AB joining the points AT1 square, 2AT1 and B AT square, 2AT2 ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಈ ಥರ ಕೊಟ್ಬಿಟ್ಟಿದ್ದಾನೆ ಪ್ಯಾರಾಬೋಲಾ ಇದು. ಹೌದಾ? ಎ ಬಿನ ಕಾರ್ಡ್ ಅಂತ ಹೇಳಿದ್ದಾರೆ ಅಷ್ಟೇ. AT1 ಸ್ಕ್ವೇರ್, 2AT1, ಬಿ ಅಂದರೆ AT2 ಸ್ಕ್ವೇರ್, 2AT2. ಹೌದಾ? ಇದು y ಸ್ಕ್ವೇರ್ ಈಕ್ವಲ್ ಟು 4ax. ಇಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಇದು ನೋಡಿ, ಅಲ್ಲಿ ಏನೇನು ಬರುತ್ತೆ ಚೆಕ್ ಮಾಡ್ಕೊತ ಹೋಗ್ಬೇಕು. ಹೌದಾ? ಫಸ್ಟ್ ಒನ್, ಎ ಬಿ ಈಸ್ ಎ ನಾರ್ಮಲ್ ಕಾರ್ಡ್ ಇಫ್ ಅಂತ ಹೇಳಿದ್ದಾರೆ. ನೋಡಿ ಇದರೊಳಗೆ ನೋಡಿ, ಎ ಬಿ ಈಸ್ ಎ ನಾರ್ಮಲ್ ಕಾರ್ಡ್. ನೋಡಿ, ನಾರ್ಮಲ್ಲು ಆಗಬೇಕು ಜೊತೆ ಕಾರ್ಡು ಆಗಬೇಕು. ನಾರ್ಮಲ್ ಅಂದರೆ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ತಾನೆ. ಹಾಗಾದ್ರೆ ಈಗ ಈ ಥರ ಈಗ ತೊಗೊಂಡಿರ್ತೀನಿ ನೋಡಿ, ಜಸ್ಟ್ ಇದಕ್ಕೆ ನೋಡಿ, ಈ ಥರ ಈಗ ಎ ಬಿ ಬರ್ಕೊಂಡಿದ್ದೀವಿ. ಹೌದಾ? ನೋಡಿ, ಈ ಥರ ಈಗ ಟ್ಯಾಂಜೆಂಟ್ ಇದೆ ಅಂದ್ಕೊಳ್ಳಿ. ಇದು ನಾರ್ಮಲ್ ಅಂದ್ಕೊಂಡ್ರೆ ಈ ಆ್ಯಂಗಲ್ ಏನಾಗಿರಬೇಕು ಅಂದರೆ 90 ಡಿಗ್ರಿ ಆಗಿರಬೇಕು. ಹೌದಾ? ಈ ಪಾಯಿಂಟ್ ಏನು ತೊಗೊಂಡಿರೋದು ನಾವು AT ಸ್ಕ್ವೇರ್, AT1 ಸ್ಕ್ವೇರ್, 2AT1. ಹಾಗಾದ್ರೆ ಟ್ಯಾಂಜೆಂಟ್ ಇನ್ ಸ್ಲೋಪ್ 1/T1 ಆಗುತ್ತೆ. ಹೌದಾ? ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ 1/T1 ಆಯಿತು ಅಂದರೆ, ಸಿನ್ಸ್ ಎ ಬಿ ಈಸ್ ಎ ನಾರ್ಮಲ್ ಅಲ್ಲ, ನಾರ್ಮಲ್ ಆಯಿತು ಅಂದರೆ ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಎ ಬಿ ಇಸ್ ಈಕ್ವಲ್ ಟು -T1. ಬರೀಬೋದಲ್ಲ? ನೋಡಿ, ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಸ್ಲೋಪ್ ಆಫ್ ಎ ಬಿ ಅಂದರೆ ಏನು ಬರೀತೀವಿ ಡೈರೆಕ್ಟ್, y2 ಮೈನಸ್ y1 ಅಲ್ಲ, ಅಂದರೆ 2AT2 ಮೈನಸ್ 2AT1 ಡಿವೈಡ್ ಬೈ AT2 ಸ್ಕ್ವೇರ್ ಮೈನಸ್ AT1 ಸ್ಕ್ವೇರ್ ಇಸ್ ಈಕ್ವಲ್ ಟು -T1. ಈ ಸಿಂಪ್ಲಿಫೈ ಮಾಡಿಕೊಂಡ್ರೆ ಹೇಗೆ ಬಂದುಬಿಡುತ್ತೆ. ನ್ಯೂಮರೇಟ್ರಲ್ಲಿ 2a ಕಾಮನ್ ತೊಗೊಂಡು ಅಂದರೆ T2 ಮೈನಸ್ T1, ಡಿನಾಮಿನೇಟ್ರಲ್ಲಿ ಎ ಕಾಮನ್ ತೊಗೊಂಡು ಅಂದರೆ T2 ಸ್ಕ್ವೇರ್ ಮೈನಸ್ T1 ಸ್ಕ್ವೇರ್, ಅಥವಾ ಅದನ್ನ T2 ಮೈನಸ್ T1 ಇಂಟು T2 ಪ್ಲಸ್ T1. ಹೌದಾ? ಇಸ್ ಈಕ್ವಲ್ ಟು -T1. ಎ ಕ್ಯಾನ್ಸಲ್ ಆಯಿತು. T2 ಮೈನಸ್ T1, T2 ಮೈನಸ್ T1 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಇಲ್ಲಿ ಕಂಡೀಷನ್ನು 2/T2 ಪ್ಲಸ್ T1 ಇಸ್ ಈಕ್ವಲ್ ಟು -T1 ಬರುತ್ತೆ. ಹೌದಾ? ಅದು ನೋಡಿ, ಎಲ್ಲದರಲ್ಲೂ T2 ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ನೋಡಿ, ಪಿ ಅಲ್ಲೂ T2 ಇದೆ, ಕ್ಯೂ ಅಲ್ಲೂ T2 ಇದೆ, ಆರ್ ಅಲ್ಲೂ T2 ಇದೆ, ಎಸ್ ಅಲ್ಲೂ T2 ಇದೆ. ಅಂದರೆ ನಾವು T2ನ ಕ್ಯಾಲ್ಕುಲೇಟ್ ಮಾಡಬೇಕು ಯೂಸ್ ಮಾಡಿ. ಹೌದಾ? ನೋಡಿ, ಎರಡನ್ನೂ ರೆಸಿಪ್ರೋಕಲ್ ಮಾಡಿದೆ ಅಂದರೆ T2 ಪ್ಲಸ್ T1/2 ಇಸ್ ಈಕ್ವಲ್ ಟು -1/T1. ಹೌದಾ? ಅಥವಾ T2ನ ಏನು ಬರೀಬೋದು ನಾವಿಲ್ಲಿಗೆ, T2 ಇಸ್ ಈಕ್ವಲ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ -2/T1, ಮತ್ತು T1 ಈ ಕಡೆ ಬಂತು ಅಂದರೆ -T1. ಇಷ್ಟು ಬರುತ್ತೆ. ಅಂದರೆ ಆಪ್ಷನ್ ಎಸ್ ಬರುತ್ತೆ ತಾನೆ. ದೇರ್ಫೋರ್ ಎಗೆ ಎಸ್ ಬರೀಬೋದಾ? ಒಂದಾಯಿತು. ಅದೇ ಥರ ನೋಡಿ, ಬಿ ಮಾಡ್ಕೋಬೇಕೀಗ. ಎ ಬಿ ಈಸ್ ಎ ಫೋಕಲ್ ಕಾರ್ಡ್ ಅಂತ ಹೇಳಿದ್ರೆ ಬಿ ಡೈರೆಕ್ಟ್ ಬರೀಬೋದಲ್ಲಾಗಿದೆ. ಇಂಪಾರ್ಟೆಂಟ್ ನಮಗೆ ಗೊತ್ತಿದೆ, ಫೋಕಲ್ ಕಾರ್ಡ್ ಎ ಕಂಡೀಷನ್. ಎ ಬಿ ಈಸ್ ಎ ಫೋಕಲ್ ಕಾರ್ಡ್ ಆಯಿತು ಅಂದರೆ ದಟ್ ಇಂಪ್ಲೈಸ್ T1 T2 ಇಸ್ ಈಕ್ವಲ್ ಟು -1. ಹೌದಾ? ಹಾಗಾದ್ರೆ ಇಲ್ಲಿ T2 ಅಂದರೆ -1/T1 ಬರೀಬೋದಲ್ಲ? -1/T1 ಅಂದರೆ R ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಗೆ ಆರ್ ಬರುತ್ತೆ, ಎಗೆ ಎಸ್, ಬಿಗೆ ಆರ್. ಹೌದಾ? ನೆಕ್ಸ್ಟ್ ಸಿನೂ ಚೆಕ್ ಮಾಡ್ಬೋದು. ಎ ಬಿ ಸಬ್ಟೆನ್ಸ್ 90 ಡಿಗ್ರಿ ಅಟ್ ಪಾಯಿಂಟ್ 0,0 ಅಂತ ಹೇಳಿದ್ದಾರೆ. ಅಂದರೆ ಸಿಗೆ ನೋಡಿ, ಈ ಥರ ಹೇಗೆ ಇತ್ತಲ್ಲ, ಅದು 0,0 ಅಂದರೆ ವರ್ಟೆಕ್ಸು. ಇಲ್ಲೆಲ್ಲೋ ಎ ಬರ್ಕೊಂಡಿದ್ವಿ, ಇಲ್ಲೆಲ್ಲೋ ಬಿ ಬರ್ಕೊಂಡ್ವಿ. ಹೌದಾ? ಎ ಬಿ ಸಬ್ಟೆನ್ಸ್ 90 ಡಿಗ್ರಿ ಅಂತ ಹೇಳಿದ್ದಾರೆ. ಹೌದಾ?
ಇದನ್ನ ಎ ಟಿ ಒನ್ ಸ್ಕ್ವೇರ್ ಕಮ 2a t1, ಇದು ಎ ಟಿ ಟು ಸ್ಕ್ವೇರ್ ಕಮ 2a t2. ಹೌದಾ, 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅಂದರೆ ಸ್ಲೋಪ್ ಆಫ್ ವಿ ಎ ಮತ್ತು ಸ್ಲೋಪ್ ಆಫ್ ವಿ ಬಿದು ಪ್ರಾಡಕ್ಟು -1 ಬರಬೇಕಷ್ಟೆ. ಹೌದಾ, ಅದೇ ರೀತಿ ಬರೀಬೋದಲ್ಲ ನಾವು ಸ್ಲೋಪ್ ಆಫ್ ವಿ ಎ ಇಂಟು ಸ್ಲೋಪ್ ಆಫ್ ವಿ ಬಿ ಇಸ್ ಈಕ್ವಲ್ ಟು -1. ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ ನೋಡಿ. ಸ್ಲೋಪ್ ಆಫ್ ವಿ ಎ ಅಂದರೆ 2a t1 a t1 ಸ್ಕ್ವೇರ್ ಇಂಟು ಇಲ್ಲೂ ಅಷ್ಟೇ y2 - y1 ಅಂದರೆ 2a t2 a t2 ಸ್ಕ್ವೇರ್. ಹೌದಾ, ಇಸ್ ಈಕ್ವಲ್ ಟು -1 ನೋಡಿ. ಎ ಕ್ಯಾನ್ಸಲ್ ಆಯಿತು. 1t1 1t1 1t2 1t2 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ 2 2 ಸ 4 t1 t2 ಇಸ್ ಈಕ್ವಲ್ ಟು -1 ಅಥವಾ t1 t2 ಇಸ್ ಈಕ್ವಲ್ ಟು -4 ಬರುತ್ತೆ. ಎಲ್ಲ ಕಡೆ t2 ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಲ್ಲ. t2 ಇಸ್ ಈಕ್ವಲ್ ಟು -4 t1 ಬರುತ್ತೆ ಅಂದರೆ ಕ್ಯೂ ಬರುತ್ತಲ್ಲ. ಆಗ ಸಿಗೆ ಕ್ಯೂ ಬರುತ್ತೆ. ಹೌದಾ, ಅಂದರೆ ಸಿಗೆ ಕ್ಯೂ, ಬಿಗೆ ಆರ್, ಎಗೆ ಎಸ್. ಸಿಗೆ ಕ್ಯೂ, ಬಿಗೆ ಆರ್, ಎಗೆ ಎಸ್ ಅಂದರೆ ಆಪ್ಷನ್ ಎ ಬರುತ್ತಲ್ಲ. ಗೊತ್ತಾಯ್ತಲ್ಲ ನೋಡಿ. ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಕೋಬೇಕು. ಇಲ್ಲಿ ಹೊಸದು ಅಂದರೆ ಇದು ಗೊತ್ತಿರಬೇಕು. ನಾರ್ಮಲ್ ಕಾರ್ಡ್ ಅಂದರೆ ಇಟ್ ಶುಡ್ ಬಿ ನಾರ್ಮಲ್ ಆ್ಯಂಡ್ ಕಾರ್ಡ್ ಆಗಬೇಕು. ನಾರ್ಮಲ್ ಆ್ಯಂಡ್ ಕಾರ್ಡ್ ಆಗಬೇಕು ಅಂದರೆ ಎ ಹತ್ರ ಒಂದು ಟ್ಯಾಂಜೆಂಟ್ ಬರ್ಕೊತೀನಿ. ಆ ಟ್ಯಾಂಜೆಂಟಿಗೆ ಏನಾಗಿರ್ಬೇಕು ನಮಗೆ, ಅದು ಎ ಬಿ ನಾರ್ಮಲ್ ಅಂದರೆ ಟ್ಯಾಂಜೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ನಾರ್ಮಲ್ ತಾನೆ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ 1/t1. ಹಾಗಾದ್ರೆ ಸ್ಲೋಪ್ ಆಫ್ ನಾರ್ಮಲ್ ಈಸ್ ರೆಸಿಪ್ರೋಕಲ್ ಮಾಡ್ಕೊಂಡು ಸೈನ್ ಚೇಂಜ್ ಮಾಡಬೇಕು -t1. ಹೌದಾ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ದೀವಿ ಅಷ್ಟೇ. ಹೋಯ್ತಲ್ಲ. ನೆಕ್ಸ್ಟ್ ನೋಡಿ 72 ಅಷ್ಟೇ. ಮ್ಯಾಥ್ಸ್ ಫಾಲೋಯಿಂಗ್ ಇದೆ. ಅದರಲ್ಲಿ ಎ, ದ ಲೆಂತ್ ಆಫ್ ದ ಲ್ಯಾಟಸ್ ಸೆಕ್ಟಮ್ ಆಫ್ ದ ಪ್ಯಾರಾಬೋಲಾ whose foci is 4,6 and the vertex is 3,6. ಇದು ಈಸಿ ಇದೆ ನೋಡಿ. ಫೋಕಸ್ ಇಂದ ವರ್ಟೆಕ್ಸಿಗೆ ಯಾವಾಗಲೂ ಡಿಸ್ಟೆನ್ಸ್ ಎ ಆಗಿರುತ್ತೆ. ಲೆಂತ್ ಆಫ್ ದ ಲ್ಯಾಟಸ್ ಸೆಕ್ಟಮ್ ಅಂದರೆ 4a. ಹೌದಾ, ಅದನ್ನು ಯೂಸ್ ಮಾಡ್ಕೊಂಡ್ರೆ ಆಯಿತು. ಎಸ್ 4,5 ವಿ 3,6 ಇದೆ. ಹಾಗಾದ್ರೆ ದಟ್ ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು ಎಸ್ ವಿ ಬರೀಬೋದಲ್ಲ. ರೂಟ್ ಆಫ್ 4 - 3 ಹೋಲ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ 5 - 6 ಹೋಲ್ ಸ್ಕ್ವೇರ್ ಅಂದರೆ -1 ಸ್ಕ್ವೇರ್. ರೂಟ್ ಆಫ್ 1 + 1 ಅಂದರೆ √2 ಉಂಟು. ಹೌದಾ, ಇದೇನು ನಮಗಿದು ಎ. ಲೆಂತ್ ಆಫ್ ದ ಲ್ಯಾಟಸ್ ಸೆಕ್ಟಮ್ ಅಂತ ಹೇಳಿದ್ರೆ ಇಂಟು 4 ಮಾಡ್ಬೇಕು ತಾನೆ. ಲೆಂತ್ ಆಫ್ ಲ್ಯಾಟಸ್ ಸೆಕ್ಟಮ್ ಇಸ್ ಈಕ್ವಲ್ ಟು 4a ಅಂದರೆ 4√2 ಬರುತ್ತೆ. 4√2 ಅಂದರೆ ಟಿ ಇದೆ ಅಲ್ಲ, ಎಗೆ ಟಿ ಬರುತ್ತೆ. ಹೌದಾ, ನೆಕ್ಸ್ಟ್ ನೋಡಿ ಬಿ. ದ ಲೈನ್ 2x - y + 2 = 0 ಟಚಸ್ ದ ಪ್ಯಾರಾಬೋಲಾ y² = 4px ದೆನ್ p is equal to. ಡೈರೆಕ್ಟ್ ಕಂಡೀಷನ್ ಯೂಸ್ ಮಾಡ್ಕೊಂಡ್ರೆ ಆಯಿತು ಬರುತ್ತೆ. ಅದನ್ನು ಬಿ 2x - y + 2 = 0 ಇದೆ. ಇದನ್ನ ಹೇಗೆ ಬರಿತೀವಿ, y is equal to 2x + 2 ಬರೀಬೋದಲ್ಲ. ಹಾಗಾದರೆ m is equal to 2, c is equal to 2. ನೆಕ್ಸ್ಟ್ ಪ್ಯಾರಾಬೋಲಾ ಏನು ಕೊಟ್ಟಿದ್ದಾರೆ, y² is equal to 4px. ಹಾಗಾದರೆ a is equal to p. ನಮಗೆ ಗೊತ್ತಿರೋ ಕಂಡೀಷನ್ನು ವಿ ನೋ ದಟ್ c is equal to a/m ಅಲ್ಲ. c ಅಂದರೆ 2 is equal to p/2 ಆಯಿತು. ಹಾಗಾದರೆ p is equal to 4 ಬರುತ್ತೆ. ಅಂದರೆ ಬಿಗೆ ಕ್ಯೂ ಬರುತ್ತಲ್ಲ. ಎಗೆ ಟಿ, ಬಿಗೆ ಕ್ಯೂ. ಹೌದಾ, ಅಂದರೆ ಆಪ್ಷನ್ ಎ ಅಥವಾ ಡಿ ಬರುತ್ತೆ. ಸಿ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಅದನ್ನು 4 ಮಾಡ್ಕೊತೀವಿ ನೋಡಿ. ಸಿ, ದ ಲೆಂತ್ ಆಫ್ ದ ಫೋಕಲ್ ಕಾರ್ಡ್ ಆಫ್ y² = 8x ಡ್ರಾನ್ ಥ್ರೂ 8,8 ಈಸ್ ಅಂತ ಹೇಳಿದ್ರು. ಹೌದಾ ನೋಡಿ, y² = 8x ಅಂತ ಹೇಳಿದ್ರೆ ಎಷ್ಟು ಬರುತ್ತಲ್ಲ. ಲೆಂತ್ ಆಫ್ ದ ಫೋಕಲ್ ಕಾರ್ಡ್ ಅಂತ ಹೇಳಿದರೆ ಇದು ಫೋಕಲ್ ಕಾರ್ಡ್ ಅಂತ ಮಾಡ್ತೀವಿ. ಡ್ರಾನ್ ಥ್ರೂ 8,8. ಹೌದಾ, ಫೋಕಸ್ನು ಬರೀಬೋದು ಎಸ್. ಇದು
ಇಲ್ಲಿ ನಮಗೆ 4a ಇರೋ ಪ್ಲೇಸಲ್ಲಿ 8 ಇದೆ ಅಂದರೆ a ಇರೋ ಪ್ಲೇಸಲ್ಲಿ 2 ಇರುತ್ತೆ. ಹಾಗಾದ್ರೆ ಇದು 2,0 ಹೌದಾ? ನೋಡಿ ನಾನು AT² 2AT ಥರ ಬರಿತಾ ಇದ್ವಿ ಹೌದಾ? ಆ ಐಡಿಯಾ ಯೂಸ್ ಮಾಡ್ಕೊಂಡ್ರಾಯ್ತು. AT² ಅಂತ ಹೇಳಿದ್ರೆ a ಅಂದರೆ 2 ಬಂದಿದೆ ತಾನೆ, 2t² 4t. ಅದರಲ್ಲಿ 4t is equal to 8 ತೊಗೊಂಡ್ಬಿಟ್ವಿ ಅಂದರೆ t is equal to 2 ಬರುತ್ತೆ ಹೌದಾ? ದಟ್ ಇಂಪ್ಲೈಸ್ t is equal to 2 ಗೊತ್ತಾಯಿತು. ಹಾಗಾದ್ರೆ ಇದನ್ನೇನು ಬರೀಬೋದು? 2/t² ಹೌದಾ? ಇನ್ನು ಎ ಅಂತ ತೊಗೊಂಡಿರ್ತೀನಿ, ಬಿನ 2/t² ಮೈನಸ್ a/t ಅಂದರೆ -2/t, -2a/t ಅಲ್ಲ ಅಂದರೆ -4/t. ಅಂದರೆ ಎಷ್ಟು ಬರ್ತದೆ? 2/4 ಅಂದರೆ 1/2, -4/2 ಅಂದರೆ -2. ಹಾಗಾದ್ರೆ ಇದು 1/2, -2. ನೆಕ್ಸ್ಟ್ ನೋಡಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ ಹೌದಾ? ನಮಗಿಲ್ಲಿ ಆ್ಯಕ್ಚುಲಿ ಹೇಗೆ ಬರೀತಿದ್ವಿ ಅಂದರೆ ಇದನ್ನ a/t² -2a/t ಅದನ್ನು ಯೂಸ್ ಮಾಡ್ಕೊಂಡಿದ್ವಿ ಅಷ್ಟೇ. ಬಿ ಅಂದರೆ ನೆಕ್ಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಬರ್ತದೆ. ನಾವು AB is equal to square root of x2 minus x1 whole square ಅಂದರೆ 8 minus half whole square plus y2 minus y1 whole square ಅಂದರೆ 8 plus 2 whole square. 8 minus half ಅಂದರೆ 16 minus 1 ಅಂದರೆ 15/2 whole square plus 10 square. ಇಷ್ಟು ಬರುತ್ತೆ ಅಂದರೆ 225/4 plus 100 ಅಂದರೆ 400 plus 225 ಅಂದರೆ 625/4 ಅಂದರೆ 25/2 ಬರುತ್ತೆ ಹೌದಾ? ಅಂದರೆ ಪಿ ಇದೆ, ಹಾಗಾದರೆ ಸಿಗೆ ಪಿ ಬರುತ್ತೆ ಅಷ್ಟೇ. ಗೊತ್ತಾಯ್ತಲ್ಲ? ಇನ್ನೊಂದು ಪಾಯಿಂಟ್ ಕಂಡು ಹಿಡ್ಕೊಂಬಿಟ್ಟು ಈಸಿಯಾಗಿ ಲೆಂತ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಹೌದಾ? ಅಂದರೆ ಸಿಗೆ ಪಿ ಬರ್ತದೆ ನೋಡಿ, ಎಗೆ ಟಿ, ಬಿಗೆ ಕ್ಯೂ, ಸಿಗೆ ಪಿ ಅಂತ ಹೇಳಿದ್ರೆ ಒಂದೇ ಒಂದು ಇರೋದು ಆಪ್ಷನ್ ಎ ಬರುತ್ತೆ. ಆದರೆ D1 ಮಾಡ್ಕೊಳ್ಬೋದು, ಡಿಗೆ ಎಸ್ ಬರಬೇಕಲ್ಲಿ. ಇಸ್ ಎ ಟ್ಯಾಂಜೆಂಟ್ ಆ್ಯಂಡ್ ಸಿ ಈಸ್ ಈಕ್ವಲ್ ಟು ನೋಡಿ ಡೈರೆಕ್ಟ್ ಮಾಡ್ಕೋಬೋದು, ಡಿ ಈಸಿ ಇದೆ. ನೋಡಿ y ಈಸ್ ಈಕ್ವಲ್ ಟು 3x ಪ್ಲಸ್ ಸಿ ಕೊಟ್ಟಿದ್ದಾರೆ ಅಂದರೆ ಎಮ್ ಇರೋ ಪ್ಲೇಸಲ್ಲಿ 3 ಇದೆ, ಸಿ ಇರೋ ಪ್ಲೇಸಲ್ಲಿ ಸಿನೇ ಇದೆ. y² is equal to 12x ಕೊಟ್ಟಿದ್ದಾರೆ ಅಂದರೆ 4a is equal to 12. ಹಾಗಾದ್ರೆ a ಇರೋ ಪ್ಲೇಸಲ್ಲಿ 3. ಕಂಡೀಷನ್ ಏನು ಗೊತ್ತಿರೋದು? c is equal to a/m ಅಲ್ಲ, ಅಂದರೆ c is equal to 3/3 ಅಂದರೆ c equal to 1 ಬರ್ತದ. c equal to 1 ಅಂದರೆ ಎಸ್ ಅಲ್ಲಿದೆ, therefore ಡಿಗೆ ಎಸ್ ಬಂದ್ಬಿಡುತ್ತೆ. ಆಯ್ತಲ್ಲ? ನೋಡಿ ಎಲ್ಲ ಸೇಮ್ ಐಡಿಯಾ ಯೂಸ್ ಮಾಡೋವಂಥದ್ದು ಇದೆ ಅಷ್ಟೇ ಅಲ್ಲಿ, ಅಂದರೆ ಒಂದೊಂದನ್ನೇ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ನೋಡಿ 73. If a not equal to 0 and the line 2bx plus 3cy plus 4d equal to 0 passes to the point of intersection of the parabola y square equal to 4ax and x square is equal to 4ay, then ಅಂತ ಹೇಳಿದ್ದಾರೆ ನೋಡಿ. ಈಸಿ ಇದೆ. ಫಸ್ಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀನಿ. y square equal to 4ax ಅದನ್ನ 1, x square is equal to 4ay ನ 2 ಹೌದಾ? ಫ್ರಮ್ 1 and 2 ಏನು ಬರೀಬೋದು ಅಂದರೆ ಫ್ರಮ್ 1 and 2 ನೋಡಿ 2 ಅಲ್ಲಿ y ಅಂದರೆ x²/4a ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಏನು ಬರುತ್ತೆ ಇಲ್ಲಿ? x²/4a ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಅಥವಾ x⁴/4² a² ಇಸ್ ಈಕ್ವಲ್ ಟು
4ax ಹೌದಾ. ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ ಎಕ್ಸ್ ಪವರ್ 4 ಇಸ್ ಈಕ್ವಲ್ ಟು 4 ಕ್ಯೂಬ್ ಎ ಕ್ಯೂಬ್ ಎಕ್ಸ್ ಬರುತ್ತಲ್ಲ. ನೋಡಿ ನಾನು ಎಲ್ ಎಚ್ ಎಸ್ಸಿಗೆ ತೊಗೊತೀನಿ. ಎಕ್ಸ್ ಪವರ್ 4 ಮೈನಸ್ 4 ಕ್ಯೂಬ್ ಎ ಕ್ಯೂಬ್ ಎಕ್ಸ್ ಇಸ್ ಈಕ್ವಲ್ ಟು 0. ಇದರಲ್ಲಿ ಏನಾದ್ರು ಎಕ್ಸ್ ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ 4 ಕ್ಯೂಬ್ ಎ ಕ್ಯೂಬ್ ಈಕ್ವಲ್ ಟು 0. ಹಾಗಾದ್ರೆ ಸಿಂಪ್ಲಿಫೈ ಮಾಡಿದಾಗ ಎರಡು ವ್ಯಾಲ್ಯೂ ಬರುತ್ತಲ್ಲ, ಒಂದು ಎಕ್ಸ್ ಈಕ್ವಲ್ ಟು 0, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು 4a ಬರ್ತದೆ. ಯಾಕಂದ್ರೆ ಕ್ಯೂಬ್ ರೂಟ್ ತೊಗೊಂಬಿಟ್ವಿ ಅಂದರೆ 4a ಬಂತು. ಸರ್ ನೋಡಿ ಪಾಯಿಂಟ್ಸ್ ಆಫ್ ಇಂಟರ್ಸೆಕ್ಷನ್ ಕಂಡುಹಿಡಬೇಕು ಅಂದರೆ ಯಾವ್ದಾದ್ರು ಒಂದು ತೊಗೊತೀನಿ. ಫ್ರಮ್ 1 y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಇದೆ, ಅದು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ತೊಗೊಂಡ್ರೆ ಇನ್ನೂ ಈಸಿ ಆಗುತ್ತೆ ನೋಡಿ. ಯಾಕಂದ್ರೆ y ಕಂಡುಹಿಡಿಯಬೇಕಲ್ಲ. ಫ್ರಮ್ 2 ಯಾವುದಕ್ಕೆ ಡಿಗ್ರಿ ಕಮ್ಮಿ ಇರುತ್ತೆ ಅದು ತೊಗೊಂಡ್ರೆ ಈಸಿ ಆಗುತ್ತೆ. ಫ್ರಮ್ 2 y ಇಸ್ ಈಕ್ವಲ್ ಟು ಏನು ಬರೀಬೋದು, ಎಕ್ಸ್ ಸ್ಕ್ವೇರ್ ಬೈ 4a ಹೌದಾ. ಇಫ್ ಎಕ್ಸ್ ಈಕ್ವಲ್ ಟು 0 ತೊಗೊಂಡೆ ಅಂದರೆ ವೈನು 0. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 4a ತೊಗೊಂಡೆ ಅಂದರೆ y ಇಸ್ ಈಕ್ವಲ್ ಟು 4a ಹೋಲ್ ಸ್ಕ್ವೇರ್ ಬೈ 4a. 4a ಕ್ಯಾನ್ಸಲ್ ಆಗಿ ಇದನ್ನು 4a ಹೌದಾ. ದೇರ್ಫೋರ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆರ್ ಏನೇನು ಬರುತ್ತೆ ಅಂದರೆ 0,0 ಆ್ಯಂಡ್ 4a ಬರ್ತದೆ ಹೌದಾ. ಅಂದರೆ ನೋಡಿ ಎರಡು ಪ್ಯಾರಾಬೋಲಾನ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ಟು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಲ್ಲಿ ಏನಂತ ಹೇಳಿರೋದು, ದ ಲೈನ್ 2bx ಪ್ಲಸ್ 3cy 4d ಈಕ್ವಲ್ ಟು 0 ಪಾಸಸ್ ಟು ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಹೇಳಿದ್ರು ಹೌದಾ. ಹಾಗಾದ್ರೆ ಇಲ್ಲಿ ಗಿವನ್ ಟು ದ 0,0 and 4a lie on the line 2bx plus 3cy plus 4d equal to 0 ಹೌದಾ. ಅದೇ ನೋಡಿ ದಟ್ ಇಂಪ್ಲೈಸ್ ಈಗ ಒಂದೊಂದೇ ಪಾಯಿಂಟ್ ತೊಗೊತೀನಿ. 0,0 ಇಂಪ್ಲೈಸ್ ಏನು ಬರೀಬೋದು, 0 plus 0 plus 4d equal to 0. ದಟ್ ಇಂಪ್ಲೈಸ್ d equal to 0 ಬಂತು. 4a, 4a implies xಗೆ 4a ಬರ್ಕೊಂಡೆ ಅಂದರೆ 2b 4a ಪ್ಲಸ್ 3c 4a ಪ್ಲಸ್ 4d ಈಕ್ವಲ್ ಟು 0. ಆಲ್ರೆಡಿ d ಈಕ್ವಲ್ ಟು 0 ಗೊತ್ತಿದೆ ತಾನೆ ಹೌದಾ. ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡೆ ಅಂದರೆ 8ab ಪ್ಲಸ್ 12ac ಪ್ಲಸ್ 0 ಈಕ್ವಲ್ ಟು 0. ಎರಡರಲ್ಲೂ 4a ಕಾಮನ್ ತೊಗೊಂಡೆ ಅಂದರೆ ಇದು 2b ಪ್ಲಸ್ 3c ಈಕ್ವಲ್ ಟು 0. ದಟ್ ಇಂಪ್ಲೈಸ್ 2b ಪ್ಲಸ್ 3c ಈಕ್ವಲ್ ಟು 0. ನೋಡಿ ಎರಡು ಕಂಡೀಷನ್ ಬರುತ್ತೆ, ಒಂದು d ಈಕ್ವಲ್ ಟು 0, ಇನ್ನೊಂದು 2b ಪ್ಲಸ್ 3c ಈಕ್ವಲ್ ಟು 0. ನೋಡಿ ಇವೆರಡು ಯಾವುದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಫಸ್ಟ್ ಒನ್ ಈಗ ಸ್ಯಾಟಿಸ್ಫೈ ಆಗುತ್ತಲ್ಲ. ನೋಡಿ ಆಪ್ಷನ್ ಎ ಏನು ಕೊಟ್ಟಿರೋದು, d ಸ್ಕ್ವೇರ್ ಪ್ಲಸ್ 2b ಪ್ಲಸ್ 3c ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. 0 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಅಂದರೆ 0 ಸ್ಯಾಟಿಸ್ಫೈ ಆಗುತ್ತೆ. ಅದಕ್ಕೆ ಆನ್ಸರು ಎ ಬರುತ್ತೆ ಅಷ್ಟೇ ಹೌದಾ. ನೋಡಿ ಈಸಿ ಇದೆ. ಅಲ್ಲಿ ಕಂಡೀಷನ್ನ ಚೆಕ್ ಮಾಡ್ಕೊಂಬಿಟ್ಟು ಯಾವುದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಚೆಕ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಹೌದಾ. ನೆಕ್ಸ್ಟ್ ನೋಡಿ 74. ದ ಲೋಕಸ್ ಆಫ್ ದ ವರ್ಟಿಸಿಸ್ ಆಫ್ ದ ಫ್ಯಾಮಿಲಿ ಆಫ್ ಪ್ಯಾರಾಬೋಲಾ ಅಂತ ಹೇಳಿದ್ದಾರೆ ಹೌದಾ. ನೋಡಿ ಅಲ್ಲಿ ವರ್ಟೆಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ. ಕೊಟ್ಟಿರೋದು ಪ್ಯಾರಾಬೋಲಾ y is equal to a cube x square by 3 plus a square x by 2 minus 2a ಹೌದಾ. ಅಥವಾ ಇದು ಈಗ ಬರೀಬೋದಲ್ಲ, a cube x square by 3 plus a square x by 2 minus 2a minus y equal to 0 ಹೌದಾ. ಈಗ ನೋಡಿ ವರ್ಟೆಕ್ಸ್ ಕಂಡುಹಿಡಿಯೋದಕ್ಕೆ ಒಂದು ಡೈರೆಕ್ಟ್ ಮೆಥಡ್ ಹೇಳಿದ್ವಿ, ಒಂದು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಡು ಮಾಡ್ಬೋದು. ಇನ್ನೊಂದು ಈಸಿ ಐಡಿಯಾ ಹೇಳಿದ್ವಿ. ಇನ್ನೊಂದು ಈಸಿ ಐಡಿಯಾ ಹೇಗೆ ಹೇಳಿದ್ವಿ ಅಂದರೆ ಎಕ್ಸ್ ಸ್ಕ್ವೇರ್ ತಾನೆ, ಅದಕ್ಕೆ ಈಗ ಲೆಟ್ ಡೋ ಎಕ್ಸ್ ಇಸ್ ಈಕ್ವಲ್ ಟು 0 ಬರೀಬೋದಲ್ಲ. ಡೋ ಎಕ್ಸ್ ಇಸ್ ಈಕ್ವಲ್ ಟು 0 ಬರ್ಕೊಂಡೆ ಅಂದರೆ 2a ಕ್ಯೂಬ್ ಬೈ 3x ಪ್ಲಸ್ a ಸ್ಕ್ವೇರ್ ಬೈ 2 ಈಕ್ವಲ್ ಟು 0 ಹೌದಾ. ಹೀಗಾಗಿ ಅದನ್ನು ಸಿಂಪ್ಲಿಫೈ ಮಾಡಿಕೊಂಡೆ ಅಂದರೆ
2a³/3x ಇಸ್ ಈಕ್ವಲ್ ಟು -a²/2. ಹಾಗಾದ್ರೆ ಎಕ್ಸ್ ಏನು ಬರ್ತಾ ಇದೆ, -3a²/4a³. ಹೌದಾ? ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು -3/4a ಬಂತು. ಹೌದಾ? ನೆಕ್ಸ್ಟ್ ನೋಡಿ, ಈಗ ಫ್ರಮ್ 1 y ಕಂಡುಹಿಡಿಯಬಹುದಲ್ಲ. ಫ್ರಮ್ 1 y ಇಸ್ ಈಕ್ವಲ್ ಟು a³/3x² ಪ್ಲಸ್ a²/2x ಮೈನಸ್ 2a ಇದೆ. ಅಂದರೆ a³/3 ಇಂಟು x² ಅಂದರೆ 9/16 a² ಬರುತ್ತೆ, ಪ್ಲಸ್ a²/2 ಇಂಟು ಎಕ್ಸ್ ಅಂತ ಹೇಳಿದ್ರೆ -3/4a ಮೈನಸ್ 2a. ಹೌದಾ? ಈ ಸಿಂಪ್ಲಿಫೈ ಮಾಡಿಕೊಂಡೆ ಅಂದರೆ ಹಾಗಾದ್ರೆ y ಇಸ್ ಈಕ್ವಲ್ ಟು ನೋಡಿ, a² ಕ್ಯಾನ್ಸಲ್ ಆಗಿಬಿಡುತ್ತೆ, 3 1 3 3 ಅಂದರೆ 3a/16 ಬಂತು. ಇಲ್ಲೂ ಎ ಕ್ಯಾನ್ಸಲ್ ಆಗಿಬಿಟ್ಟು -3a/8 ಮೈನಸ್ 2a. ಹೌದಾ? 16 ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಇದು 3a ಮೈನಸ್ 6a ಮೈನಸ್ 32a ಬಂತು. ಹೌದಾ? ಅಂದರೆ ಇದು ಎಷ್ಟು ಬರುತ್ತೆ, -32 ಮೈನಸ್ 6 ಅಂದರೆ -38 ಪ್ಲಸ್ 3 ಅಂದರೆ -35 ಬರುತ್ತಲ್ಲ. -35a/16 ಬರುತ್ತೆ. ಹೌದಾ? ನೋಡಿ ಇಷ್ಟು ಬಂತು. ಈಗ ನೋಡಿ, ಹಾಗಾದ್ರೆ ವರ್ಟೆಕ್ಸ್ನ ಹೆಂಗೆ ಬರ್ಕೊತೀನಿ ನನಗ, ನಾವು ವರ್ಟೆಕ್ಸ್ x, y ಅಂತಲೇ ತೊಗೊಂಬಿಟ್ಟೆ ಅಂದರೆ ಅದೇನು ಬರಿಬೋದು, -3/4a -35/16. ಹೌದಾ? ಇದನ್ನೀಗ ಲೋಕಸ್ ಅಂತ ಹೇಳಿದರೆ ನೋಡಿ, ಲೋಕಸ್ ಅಂತ ಹೇಳಿದ್ರೆ ಇದರೊಳಗೆ ಏನಿರುತ್ತೆ ಅದನ್ನು ಕಾಮನ್ ಇರೋದನ್ನ ರಿಮೂವ್ ಮಾಡಬೇಕು. ಅಂದರೆ ಏನು ರಿಮೂವ್ ಮಾಡ್ಕೋಬೇಕು. ಹೌದಾ? ಈಗ ನೋಡಿ, ಏನು ರಿಮೂವ್ ಮಾಡಬೇಕು ಅಂದರೆ 2 ಮಲ್ಟಿಪ್ಲೈ ಮಾಡ್ಕೊಂಬಿಟ್ಟೆ ಅಂದರೆ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಹಾಗಾದ್ರೆ ನಾವು ಲೋಕಸ್ ಈಸ್ xy ಇಸ್ ಈಕ್ವಲ್ ಟು 2 ಮಲ್ಟಿಪ್ಲೈ ಮಾಡಿದೆ ಅಂದರೆ -3/4a ಇಂಟು -35a/16. ಹೌದಾ? ಎ ಕ್ಯಾನ್ಸಲ್ ಆಯಿತು. ಅವಾಗ ಇಲ್ಲಿ ಎಷ್ಟು ಬರುತ್ತೆ, 16 4 ಡಿನಾಮಿನೇಟರ್ ಅಂತೂ 64 ಆಗುತ್ತೆ, ನ್ಯೂಮರೇಟರ್ 105 ಬರುತ್ತೆ. ಅಂದರೆ xy ಇಸ್ ಈಕ್ವಲ್ ಟು 105/64 ಬರುತ್ತೆ. ಅಂದರೆ ಆಪ್ಷನ್ ಡಿ ಬಂತು. ಹೌದಾ? ನೋಡಿ, ಗೊತ್ತಿರಬೇಕು ನಮಗಿನ್ನು. ನೋಡಿ, ಲೋಕಸ್ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಪ್ಯಾರಾಮೀಟರ್ನ ರಿಮೂವ್ ಮಾಡ್ಕೊಂಡ್ಬಿಡ್ತೀವಲ್ಲ, ಅವಾಗ ಎಕ್ಸ್ ಮತ್ತು ವೈಗೆ ಏನು ಈಕ್ವೇಷನ್ ಬರುತ್ತೆ ಅದು ಈಕ್ವೇಷನ್ ಆಫ್ ದ ಲೋಕಸ್ ಅದು. ಹೌದಾ? ಅದಕ್ಕೆ ಪ್ಯಾರಾಮೀಟರ್ ಇಸ್ ಎ ರಿಮೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕಷ್ಟೇ. ಈಗ xy ಇಸ್ ಈಕ್ವಲ್ ಟು 105/64 ಬಂತು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 75. ನೋಡ್ಕೊಳ್ಳಿ, ದ ಈಕ್ವೇಷನ್ ಆಫ್ ಎ ಟ್ಯಾಂಜೆಂಟ್ ಟು ದ ಪ್ಯಾರಾಬೋಲಾ y² is equal to 8x. Equation of the tangent to the parabola y² is equal to 8x is y equal to x plus 2. The point on the line from which the other tangent to the parabola is perpendicular to the given tangent is. ನೋಡಿ, ಸೇಮ್ ಟೈಪ್ ಪ್ರಾಬ್ಲಮ್ ಒಂದು ಮಾಡ್ಕೊಂಡಿದ್ವಿ, ಗೊತ್ತಿರಬೇಕು. ನೋಡಿ, y² is equal to 8x ಕೊಟ್ಟಿದ್ದಾರೆ ಅಂದರೆ ಈ ಥರ ಇರೋ ಬರುತ್ತೆ ಪ್ಯಾರಾಬೋಲಾ. y is equal to x plus 2 is a ಟ್ಯಾಂಜೆಂಟ್ ಅಂತ ಹೇಳಿದ್ದಾರೆ. ಅದು ಹೇಗೋ ಇರ್ಬೋದು ಅನ್ಕೊಂತೀನಿ ಜಸ್ಟು. ನೋಡಿ, ಈ ಟ್ಯಾಂಜೆಂಟಿಂದ ಇನ್ನೊಂದು ಟ್ಯಾಂಜೆಂಟ್ನ ಡ್ರಾ ಮಾಡಬೇಕು. ಇದೇನಾಗಿರ್ಬೇಕು, ನನಗೆ 90 ಡಿಗ್ರಿ ಆಗಬೇಕು. ಹೌದಾ? ಹಾಗಾದ್ರೆ ಈ ಪಾಯಿಂಟ್ನ ಏನು ಅಂತ ಕೇಳಿದ್ದಾರೆ ಅಷ್ಟೇ. ಈ ಪಾಯಿಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 2 ಪರ್ಪೆಂಡಿಕ್ಯುಲರ್ ಟ್ಯಾಂಜೆಂಟ್ಸ್ ಯಾವಾಗಲೂ ಎದ್ರ ಹತ್ರ ಇಂಟರ್ಸೆಕ್ಟ್ ಆಗುತ್ತೆ, ಡೈರೆಕ್ಟ್ರಿಕ್ಸ್ ಹತ್ರ ತಾನೆ. ಇದು ಡೈರೆಕ್ಟ್ರಿಕ್ಸ್ ಇದು. ಹೌದಾ? ಇದು ಆಕ್ಸಿಸ್ ಆಗಿರುತ್ತೆ ಇದು. ಹಾಗಾದ್ರೆ ನೋಡಿ, ಫೋಕಸ್ನ a,0 ಬರ್ಕೊತೀವಿ ಅಂದರೆ a ಇಸ್ ಈಕ್ವಲ್ ಟು 2 ಇದೆ. ಹೌದಾ? ಯಾಕಂದರೆ ಇಲ್ಲಿ 4a ಇಸ್ ಈಕ್ವಲ್ ಟು 8 ಇದೆ ಅಂದರೆ a ಇಸ್ ಈಕ್ವಲ್ ಟು 2. ಇದು 2,0 ಆಗಿಬಿಡುತ್ತಲ್ಲ. ಹಾಗಾದ್ರೆ ಡೈರೆಕ್ಟ್ರಿಕ್ಸ್ ಇನ್ z ಏನಾಗಿರುತ್ತೆ, -2,0.
ಹಾಗಾದ್ರೆ ಡೈರೆಕ್ಟ್ರಿಕ್ಸ್ ಈಕ್ವೇಷನ್ ಏನು ಬರ್ಬೋದು, ಎಕ್ಸ್ ಇಸ್ ಈಕ್ವಲ್ ಟು -2. ಹೌದಾ? ಹಾಗಾದ್ರೆ ನೋಡಿ ಇಲ್ಲಿ y ಇಸ್ ಈಕ್ವಲ್ ಟು x+2 ಇದೆ. ನಾವು y ಇಸ್ ಈಕ್ವಲ್ ಟು x+2 ಇದೆ. ಇಫ್ x ಈಕ್ವಲ್ ಟು -2 ತೊಗೊಂಡೆ ಅಂದರೆ y ಇಸ್ ಈಕ್ವಲ್ ಟು -2 + 2 ಆಗ್ಬಿಟ್ಟು y ಈಕ್ವಲ್ ಟು 0 ಬರುತ್ತೆ. ಹಾಗಾದರೆ ಈ ಪಾಯಿಂಟ್ ಏನಾಗಿರ್ಬೇಕು ನಮಗೆ, -2, 0 ಬರ್ತದೆ ಅಷ್ಟೇ. ಹೌದಾ? ಅಂದರೆ ಆಪ್ಷನ್ ಡಿ ಬರುತ್ತೆ. ನೋಡಿ ಸೇಮ್ ಟೈಪ್ ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ. ಹೌದಾ? ನೋಡಿ ಆಕ್ಸಿಸ್ ಹತ್ರನೇ ಬರಬೇಕು ಅಂತೇನಿಲ್ಲ, ಇಲ್ಲಿ ಬಂದಿದೆ ಅಷ್ಟೇ. ಒಟ್ಟು ಅದು ಡೈರೆಕ್ಟ್ರಿಕ್ಸ್ ಮೇಲೆ ಎಲ್ಲಿ ಬೇಕಾದ್ರೂ ಪಾಯಿಂಟ್ ಬರ್ಬೋದು. ಆಯ್ತಲ್ಲ? Therefore point is -2, 0. ಹೌದಾ? ಅಲ್ಲಿ ನಮಗೆ ಏನು ಗೊತ್ತಿರಬೇಕು ಅಂದ್ರೆ ಇಷ್ಟೇ, 2 perpendicular tangents, ಹೌದಾ, ಆಲ್ವೇಸ್ ಮೀಟ್ ಅಟ್ ಡೈರೆಕ್ಟ್ರಿಕ್ಸ್ ಗೊತ್ತಿರಬೇಕು. ಅಥವಾ ಲೋಕಸ್ ಆಫ್ ದ ಪಾಯಿಂಟ್ ಆಫ್ ದ perpendicular tangents, intersection point of perpendicular tangents is always directrix. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 76. Consider a circle with center lying on the focus of the parabola y² = 2px such that it touches the directrix of the parabola. Then a point P, then the point of intersection of the circle and the parabola is. ನೋಡಿ ಇದಕ್ಕೂ ಡೈರೆಕ್ಟಾಗಿ ಹೇಳಿದ್ವಿ. ಹೌದಾ? ನೋಡಿ ಸೆಂಟರ್ ಲೈಯಿಂಗ್ ಆನ್ ದ ಫೋಕಸ್ ಆಗಿಬಿಟ್ಟು, ಹೌದಾ, ನಾವೇನಾದರೂ ಡೈರೆಕ್ಟ್ರಿಕ್ಸಿಗೆ ಟಚ್ ಮಾಡುತ್ತೆ ಅಂತ ಹೇಳಿದ್ರೆ, ಹೌದಾ, ಅದು ಇಂಟರ್ಸೆಕ್ಷನ್ ಪಾಯಿಂಟ್ ಈಸ್ ಆಲ್ವೇಸ್ ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ಅಂತ ಹೇಳಿದ್ವಿ. ಹೌದಾ? ಈ ಡಯಾಗ್ರಾಮ್ ತೊಗೊಂಡಿದ್ವಿ ನೋಡಿ, ಒಂದು ಪ್ರಾಬ್ಲಮಲ್ಲಿ ಮಾಡ್ಕೊಂಡಿದ್ವಿ ಸೇಮ್. ಈ ಥರ ಈಗ ಸರ್ಕಲ್ ಇದೆ ಅಂದ್ಕೊತೀನಿ. ಹೌದಾ? ಈ ಥರ ಈಗ ಪ್ಯಾರಾಬೋಲಾ ಇದೆ ಅಂದ್ಕೊಂಡೆ ಅಂದರೆ ಹೌದಾ, ಅಲ್ಲೇನಂತ ಹೇಳಿದ್ರು, ಕನ್ಸಿಡರ್ ಸರ್ಕಲ್ ವಿತ್ ಸೆಂಟರ್ ಲೈಯಿಂಗ್ ಆನ್ ದ ಫೋಕಸ್. ಹೌದಾ? ಇದು ಫೋಕಸ್ಸು, ಸಾರಿ ಇಲ್ಲೆಲ್ಲ ಫೋಕಸ್ ಇದೆ, ಸೆಂಟರ್, ಇದು ವರ್ಟೆಕ್ಸ್. ಇದು ನೋಡಿ, ಇಲ್ಲಿಂದ ಇಲ್ಲಿಗೂ ಡಿಸ್ಟೆನ್ಸ್ ಎ ಇರುತ್ತೆ, ಇಲ್ಲಿಂದ ಇಲ್ಲಿಗೂ ಡಿಸ್ಟೆನ್ಸ್ ಎ ಇರುತ್ತೆ ತಾನೆ. ಹಾಗಾದ್ರೆ ಇದು ಡೈರೆಕ್ಟ್ರಿಕ್ಸ್ ಆಗಿಬಿಡುತ್ತೆ. ಹಾಗಾದ್ರೆ ನೋಡಿ, ಇದೂ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂದರೆ ಇಲ್ಲಿ 2a, ಇದು 2a. ನೋಡಿ ರೇಡಿಯಸ್ ಸೇಮ್ ಆಗ್ಬಿಡ್ತು. ಅದಕ್ಕೆ ಇದು ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಇಂಟರ್ಸೆಕ್ಷನ್ ಪಾಯಿಂಟ್ ಆಗಿರಬೇಕು. ಹೌದಾ? ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ಕೇಳಿದ್ದಾರೆ ಅಷ್ಟೇ. ಹಾಗಾದ್ರೆ ನೋಡಿ ಇಲ್ಲಿ ಏನೇನು ಕೊಟ್ಟಿರೋದು, y² = 2px ಅಂತ ಹೇಳಿದ್ದಾರೆ. ಹಾಗಾದ್ರೆ 4a ಇರೋ ಪ್ಲೇಸಲ್ಲಿ 2p ಇದೆ. therefore a = p/2 ಬಂತು. ಹೌದಾ? ನಮಗೆ ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ಏನು ಗೊತ್ತಿರೋದು, ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ಆರ್ a, 2a ಆ್ಯಂಡ್ a, -2a. ಅಂದರೆ ಇಲ್ಲೇನೇನು ಬರುತ್ತೆ, p/2, p ಆ್ಯಂಡ್ p/2, -p ಬರುತ್ತೆ. ಇಷ್ಟು ಬರುತ್ತೆ ಆನ್ಸರ್. ಇಲ್ಲಿ p/2, p ತೊಗೋಬೋದಲ್ಲ, ಆಪ್ಷನ್ ಎ ಬರುತ್ತೆ. ಇದೊಂದು ಏನಾಗುತ್ತೆ ಅಂದರೆ p/2, -p ಬರುತ್ತೆ. ನೋಡಿ, ಇದು ಗೊತ್ತಿರಬೇಕು. ಇಫ್ ಸೆಂಟರ್ ಈಸ್ ಫೋಕಸ್ಸು, ಹೌದಾ, ಹಾಗಿತ್ತು ಅಂದರೆ ಯಾವಾಗಲೂ ಇದೇನಾಗಿರುತ್ತೆ ನಮಗೆ ಇಂಟರ್ಸೆಕ್ಷನ್ ಪಾಯಿಂಟು ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ಆಗಬೇಕಷ್ಟೆ. ಹೌದಾ? ಅದಕ್ಕೆ ಗೊತ್ತಿರಬೇಕು ನಮಗೆ. ಇದನ್ನ ಡಯಾಗ್ರಾಮ್ ಇನ್ನೂ ಕ್ಲೀನಾಗಿ ಬರ್ಕೋಬೋದು. ಜಸ್ಟ್ ಇಲ್ಲಿ ನಾವು ರೆಫರೆನ್ಸ್ ಬರ್ಕೊಂಡಿದ್ವಿ ನೋಡಿ. ಡಯಾಗ್ರಾಮ್ ಏನೋ ಬರ್ಕೊಂಡ್ವಿ ಅಂದರೆ ಆ್ಯಕ್ಚುಲಿ ಈ ಥರ ಬರಬೇಕು. ನೋಡಿ, ಇದು ಡೈರೆಕ್ಟ್ರಿಕ್ಸು, ಇದು ಲ್ಯಾಟಸ್ ರೆಕ್ಟಮು, ಫೋಕಸ್ ಎಸ್ ಆಗಿರುತ್ತೆ. ಹೌದಾ? ಇಲ್ಲೆಲ್ಲೋ ವರ್ಟೆಕ್ಸ್ ಬರುತ್ತೆ. ಪ್ಯಾರಾಬೋಲಾ ಈ ಥರ ಬರುತ್ತೆ. ಈಗ ಪ್ಯಾರಾಬೋಲಾ ಬರುತ್ತೆ. ಹೌದಾ? ನೋಡಿ, ಇಲ್ಲಿಂದ ಇಲ್ಲಿಗೂ ಡಿಸ್ಟೆನ್ಸ್ ಎ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎ, ಇದು 2a, ಇದು 2a. ಹಾಗಾದ್ರೆ ರೇಡಿಯಸ್ 2a ಆಗಿರುತ್ತೆ ಅಷ್ಟೇ. ಹೌದಾ? ಈಗ ಈ ಥರ ಬರ್ತದೆ ಅಷ್ಟೇ.
ನೆಕ್ಸ್ಟ್ ನೋಡಿ 77. The curve described parametrically by x is equal to t square plus t plus 1, y is equal to t square minus t plus 1 represent ಅಂತ ಹೇಳಿದ್ರು. ಹೌದಾ? ನೋಡಿ, ಪ್ಯಾರಾಮೆಟ್ರಿಕ್ ಫಾರ್ಮಿಂದ ನಾವು ಅದನ್ನು ಕಾರ್ಟೀಷಿಯನ್ ಫಾರ್ಮಿಗೆ ಚೇಂಜ್ ಮಾಡಬೇಕು. ಆ ಥರ ಮಾಡಬೇಕು ಅಂದರೆ ಟೀನ ರಿಮೂವ್ ಮಾಡಬೇಕು. ಅದಕ್ಕೆ ನೋಡಿ, ಇದನ್ನ ಯಾವ ಥರ ಮಾಡ್ಕೊತೀವಿ ಅಂದರೆ ಫಸ್ಟು ಇದು 1 2 ಇದೆ, ಎರಡನ್ನೂ ಆ್ಯಡ್ ಮಾಡ್ತೀವಿ. ನೋಡಿ, ನಾವು ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡಿದೆ ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟಿ ಕ್ಯಾನ್ಸಲ್ ಆಗಿಬಿಟ್ಟು 2t ಸ್ಕ್ವೇರ್ ಪ್ಲಸ್ 2 ಬಂತು. ಹೌದಾ? ಒಟ್ಟು ಟೀನ ರಿಮೂವ್ ಮಾಡಬೇಕಷ್ಟೇ. ನೋಡಿ, ಎರಡು ಸಬ್ಟ್ರಾಕ್ಟ್ ಮಾಡಿದೆ ಅಂದರೆ ಏನು ಬರ್ಬೋದು ನೋಡಿ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟಿ ಸ್ಕ್ವೇರ್ 1 ಕ್ಯಾನ್ಸಲ್ ಆಗಿಬಿಟ್ಟು, ಹೌದಾ, ಟಿ ಪ್ಲಸ್ ಟಿ ಅಂತ ಹೇಳಿದ್ರೆ 2t ಬರುತ್ತೆ. ಹಾಗಾದರೆ ಇಲ್ಲಿ ಟಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಬೈ 2 ಅಂತ. ಹೌದಾ? ಯಾವುದಕ್ಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ ಬರುತ್ತೆ. ಇದನ್ನು 3 ಅಂತ ತೊಗೊಂಡಿದ್ದೆ ಅಂದರೆ ಹಾಗಾದ್ರೆ ಫ್ರಮ್ 3 ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 2t ಸ್ಕ್ವೇರ್ ಪ್ಲಸ್ 2 ಇದೆ. ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 2t ಸ್ಕ್ವೇರ್ ಅಂದರೆ ಎಕ್ಸ್ ಮೈನಸ್ ವೈ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ 2. ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy ಬೈ 4 ಪ್ಲಸ್ 2. 2 1s are 2 2s. ಇದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡಿಕೊಂಡೆ ಅಂದರೆ ಅವಾಗಿದು 2x ಪ್ಲಸ್ 2y ಇಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy ಪ್ಲಸ್ 2 2s 4 ಬರುತ್ತೆ. ಹೌದಾ? ಅಂದರೆ ಜನರಲ್ ಸೆಕೆಂಡ್ ಡಿಗ್ರಿ ಈಕ್ವೇಷನ್ ಇದು. ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಇದು ಈ ಕಡೆ ತೊಗೊಂಡೆ ಅಂದರೆ ಮೈನಸ್ 2x ಮೈನಸ್ 2y ಪ್ಲಸ್ 4 ಇಸ್ ಈಕ್ವಲ್ ಟು 0. ಹೌದಾ? ನೋಡಿ, ಇದು ಏನೇನಾಗಿರುತ್ತೆ ಅಂತೇಳಿ ಫೈಂಡ್ ಔಟ್ ಮಾಡ್ಕೋಬೇಕಷ್ಟೇ. ಅಂದರೆ ಇಲ್ಲಿ ಏನೇನಿದೆ, ಎ ಇರೋ ಪ್ಲೇಸಲ್ಲಿ 1, 2h ಇರೋ ಪ್ಲೇಸಲ್ಲಿ ಮೈನಸ್ 2 ಇದೆ. ಹಾಗಾದರೆ ಹೆಚ್ ಇರೋ ಜಾಗದಲ್ಲಿ ಮೈನಸ್ 1 ಇದೆ. ಬಿ ಇರೋ ಪ್ಲೇಸಲ್ಲೂ 1, 2g ಇರೋ ಜಾಗದಲ್ಲಿ ಮೈನಸ್ 2. ಹಾಗಾದರೆ ಜಿ ಅಂದರೆ ಮೈನಸ್ 1, 2f ಇರೋ ಜಾಗಲ್ಲೂ ಮೈನಸ್ 2. ಹಾಗಾದರೆ ಎಫ್ ಅಂದರೆ ಮೈನಸ್ 1, ಸಿ ಅಂದರೆ 4. ಹೌದಾ? ನೋಡಿ, ನಾವು ಹೆಚ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿದೆ ಅಂದರೆ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ 1 ಬರುತ್ತೆ. ಎ ಬಿ ಕ್ಯಾಲ್ಕುಲೇಟ್ ಮಾಡಿದ್ರೂ 1 ಇಂಟು 1 ಅಂದರೆ 1. ದಟ್ ಇಂಪ್ಲೈಸ್ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಆಯಿತು ಅಂದರೆ ಪ್ಯಾರಾಬೋಲಾ ಆಗ್ಬೋದು ಅಥವಾ ಪೇರ್ ಆಫ್ ಸ್ಟ್ರೇಟ್ ಲೈನ್ಸು ಆಗ್ಬೋದು. ಹೌದಾ? ಹೆಚ್ ಸ್ಕ್ವೇರ್ ಲೆಸ್ ದ್ಯಾನ್ ಎ ಬಿ ಇತ್ತು ಅಂದರೆ ಎಲಿಪ್ಸು, ಹೆಚ್ ಸ್ಕ್ವೇರ್ ಗ್ರೇಟರ್ ದ್ಯಾನ್ ಎ ಬಿ ಇತ್ತು ಅಂದರೆ ಹೈಪರ್ಬೋಲಾ. ಲೈಕ್ ಪ್ಯಾರಾಬೋಲಾ ಅಥವಾ ಪೇರ್ ಆಫ್ ಲೈನ್ಸ್ ಬರ್ಬೋದು. ಲೈಕ್ ನೋಡಿ, ಇನ್ನೊಂದು ಕಂಡೀಷನ್ನ ಚೆಕ್ ಮಾಡಬೇಕು. ಇನ್ನೊಂದು ಕಂಡೀಷನ್ ಏನು ಗೊತ್ತಿರೋದು, ಡೆಲ್ಟಾ ಇಸ್ ಈಕ್ವಲ್ ಟು ಎ ಬಿ ಸಿ ಪ್ಲಸ್ 2fgh ಮೈನಸ್ ಎ ಎಫ್ ಸ್ಕ್ವೇರ್ ಮೈನಸ್ ಬಿ ಜಿ ಸ್ಕ್ವೇರ್ ಮೈನಸ್ ಸಿ ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್. ಈ ವ್ಯಾಲ್ಯೂ ಏನಾದರೂ 0 ಬಂತು ಅಂದರೆ ಪೇರ್ ಆಫ್ ಲೈನ್ಸು, ನಾಟ್ ಈಕ್ವಲ್ ಟು 0 ಬಂತು ಅಂದರೆ ಪ್ಯಾರಾಬೋಲಾ ಬರುತ್ತೆ. ಹೌದಾ? ಅಂದರೆ ಎ ಇಂಟು ಬಿ ಇಂಟು ಸಿ ಅಂದರೆ 1 ಇಂಟು 1 ಇಂಟು 4 ಪ್ಲಸ್ 2fgh, 2 ಇಂಟು ಎಫ್ ಅಂದರೆ ಮೈನಸ್ 1, ಜಿ ಅಂದರೂ ಮೈನಸ್ 1, ಹೆಚ್ ಅಂದರೂ ಮೈನಸ್ 1 ಮೈನಸ್ ಎ ಎಫ್ ಸ್ಕ್ವಯರ್ 1 ಇಂಟು 1 ಅಲ್ಲ ಅಂದರೆ 1 ಮೈನಸ್ ಬಿ ಜಿ ಸ್ಕ್ವಯರ್ ಅಂದರೆ 1 ಇಂಟು 1 ಅಂದರೆ ಅದು 1 ಮೈನಸ್ ಸಿ ಹೆಚ್ ಸ್ಕ್ವಯರ್ ಅಂದರೆ 4 ಇಂಟು 1 ಅಂದರೆ ಮೈನಸ್ 4. ಎಷ್ಟು ಬರ್ಬೋದು? 4 ಮೈನಸ್ 2 ಮೈನಸ್ 2 ಮೈನಸ್ 4 ಅಂದರೆ ಮೈನಸ್ 4 ಬರುತ್ತಲ್ಲ, ನಾಟ್ ಈಕ್ವಲ್ ಟು 0. ದೇರ್ಫೋರ್ ಇಟ್ ರೆಪ್ರೆಸೆಂಟ್ಸ್ ಏನಂತ ಹೇಳ್ಬೋದು, ಪ್ಯಾರಾಬೋಲಾ. ಅಂದರೆ ಆಪ್ಷನ್ ಸಿ ಬರುತ್ತಷ್ಟೆ. ಆಯ್ತಲ್ಲ, ಈಸಿನಾ? ನಮಗೆ ಅಲ್ಲಿ ಇಂಪಾರ್ಟೆಂಟ್ ಕಂಡೀಷನ್ಸ್ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಹೌದಾ? ಹಾಂ, ನೋಡಿ, ಇನ್ನೊಂದು 5-6 ಪ್ರಾಬ್ಲಮ್ಸ್ ಇದಾವೆ ಅಷ್ಟೇ. ನೋಡಿ, ಆ 5-6 ಪ್ರಾಬ್ಲಮ್ಸ್ನ
ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಕೊತೀನಿ ನಾವು. ಹೌದಾ, ಉಳಿದಿರೋ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊತೀನಿ. ಥ್ಯಾಂಕ್ ಯು.